ಎಲ್ಲರಿಗೂ ನಮಸ್ಕಾರ. ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ವಿಶೇಷ ಉಪನ್ಯಾಸವನ್ನ ನಾವು ಹಮ್ಮಿಕೊಂಡಿದ್ದು, ಮಹಿಳಾ ದಿನಾಚರಣೆ ಅಂಗವಾಗಿ ಇಂದು ಸಿವಿಲ್ ನ್ಯಾಯಾಧೀಶರ ಅಭ್ಯರ್ಥಿಗಳು ಹಾಗೂ ಜನಸಾಮಾನ್ಯರಿಗೆ ಎಲ್ರಿಗೂ ಸಹ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನ, ಅದರ ಬಗ್ಗೆ ಇವತ್ತು ಉಪನ್ಯಾಸವನ್ನ ನಾವು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಇವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇವರು ಸಹ ಈ ಒಂದು ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಾಗಾರದ ಏನು ನೇತೃತ್ವವನ್ನ ವಹಿಸ್ಕೊಂಡಿರ್ತಾರೆ. ಸೊ ಇವರಿಗೆ ನಾವು ಒಂದು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಇವತ್ತಿನ ವಿಶೇಷ ಉಪನ್ಯಾಸಕಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಈ ಒಂದು ಕಾರ್ಯಕ್ರಮದ ರೂವಾರಿಯನ್ನ ವಹಿಸ್ಕೊಂಡಿರುವಂತಹ ಡಾಕ್ಟರ್ ರಜನಿ ಪಾರ್ಥಸಾರಥಿ ಅವರಿಗೆ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಹ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಧನ್ಯವಾದಗಳು ಮೇಡಮ್ ಈ ಕಾರ್ಯಕ್ರಮಕ್ಕೆ ಬಂದು. ನಮಸ್ಕಾರ. ನಮಸ್ತೆ ಮೇಡಮ್. ಸೊ ಈ ಕಾರ್ಯಕ್ರಮದ ವಿಚಾರವಾಗಿ ಮೇಡಮ್ ಅವ್ರ ಬಗ್ಗೆ ಹೇಳೋದಾದ್ರೆ, ಮೇಡಮ್ ಅವರು ಡಿಪ್ಲೊಮಾ ಇನ್ ಸೈಕಾಲಜಿಕಲ್ ಮೆಡಿಸಿನ್ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. MBA ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಂದು ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ ಮತ್ತು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ PG ಡಿಪ್ಲೊಮಾ ಇನ್ ಮೆಡಿಕೋ ಲೀಗಲ್ ಎಥಿಕ್ಸ್ ಅದ್ರ ಬಗ್ಗೆನೂ ಸಹ ಅಧ್ಯಯನ ಮಾಡಿರ್ತಾರೆ. ಇವರು ರಿಸರ್ಚ್ ಅಸೋಸಿಯೇಟ್ ನಿಮಾನ್ಸ್ ನಲ್ಲಿ ಸಹ ಕೆಲಸವನ್ನ ಮಾಡಿರ್ತಾರೆ. ತದನಂತರ ಸೈಕಿಯಾಟ್ರಿಸ್ಟ್ ಆಗಿ ಕೆಲಸವನ್ನ ನಿರ್ವಹಿಸಿ ಸೆಂಟ್ರಲ್ ಜೈಲ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಆಗಸ್ಟ್ 2004ರಿಂದ ಡಿಸೆಂಬರ್ 2010 ಇಸ್ವಿವರೆಗೂ ಇವರು ಸೆಂಟ್ರಲ್ ಪ್ರಿಸನ್ ಹಾಸ್ಪಿಟಲ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಸೊ ಪ್ರಸ್ತುತವಾಗಿ ಇವರು ಡೆಪ್ಟಿ ಡೈರೆಕ್ಟರ್ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರು ಮೂಲತಃ MBBS ಡಾಕ್ಟರ್ ಆಗಿರ್ತಾರೆ. ತದನಂತರ ಇವರು ಸ್ಪೆಷಲೈಸೇಷನ್ ಏನು ಅಂದ್ರೆ ಸೈಕಾಲಜಿಕಲ್ ಮೆಡಿಸಿನ್ ಅನ್ನೋದ್ರ ಬಗ್ಗೆ ಸ್ಪೆಷಲೈಸೇಷನ್ ಆಗಿರ್ತದೆ ಇವ್ರದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗಿ ಈ ಒಂದು ಸಿವಿಲ್ ನ್ಯಾಯಾಧೀಶರ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಗೌರವಿಸಬೇಕು ಅಂತ ಹೇಳಿ ಡಾಕ್ಟರ್ ರಜನಿ ಪಾರ್ಥಸಾರಥಿ ಅವ್ರನ್ನ ನಾವು ಕೇಳ್ಕೊಂಡ್ವಿ. ಆಗ ಅವರು ತುಂಬ ಹೃದಯದಿಂದ ಆಯ್ತು, ನಾನು ಬರ್ತೀನಿ, ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನಾನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಿಪರೇಷನ್ ಹೇಗೆ ಬೇಕೆಂಬುದಕ್ಕೆ ಸೆಷನ್ ಇದೆ, ಕೇಳ್ತೀಯಾ? ಸೊ ಓವರ್ ಟು ಯು. ಪರೀಕ್ಷೆ ಎದುರಿಸುವುದು ಹೇಗೆ ಎಂಬ ಸೆಷನ್ ಬಗ್ಗೆ ಸೆಷನ್ ಇದೆ. ಓವರ್ ಟು ಯು ಮೇಡಮ್. ಎಸ್ ಮೇಡಮ್. ಒನ್ ಸೆಕೆಂಡ್. ಮನೋಜ್ ಅವರು ಏನೋ ಹೇಳ್ತಾ ಇದ್ರು, ಪರೀಕ್ಷೆ ನಿಟ್ಟಿನಲ್ಲಿ ಏನೋ ಮಾತಾಡ್ತಾ ಇದ್ರು. ಮನೋಜ್ ಕಡಬ ಇಲ್ಲ, ಅವರು ಜಾಯಿನ್ ಆಗ್ತೀರಾ ಅಂತ ಕೇಳ್ತಿದ್ರು ಯಾರಿಗೂ ಅಷ್ಟೇ. ಓಕೆ ಸರಿ ಮ್ಯಾಮ್. ಒಂದ್ ನಿಮಿಷ, ನಾನು ಸ್ಲೈಡ್ ಶೇರ್ ಮಾಡ್ತೀನಿ. ಸ್ಲೈಡ್ ವಿಸಿಬಲ್ ಇದೆಯಾ? ವಿಸಿಬಲ್ ಆಗ್ತಾ ಇದೆ ಮೇಡಮ್. ಯಾರೋ ಒಬ್ರು ಐ ಥಿಂಕ್ ಏನಾದ್ರು ಹೇಳಲಿಕ್ಕೆ ಬಯಸ್ತಾರಾ? ಮಾತಾಡ್ತಿದ್ದಾರೆ ಯಾರು? ಇಲ್ಲ, ಮಾತಾಡ್ತಾ ಇಲ್ಲ ಮೇಡಮ್, ಮಾತಾಡ್ತಾ ಇಲ್ಲ. ಸೊ ದಯವಿಟ್ಟು ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆಂತಂದ್ರೆ ದಿನನಿತ್ಯ ಜೀವನದಲ್ಲಿ ಭಾವನೆಗಳು, ಮನುಷ್ಯನ ಭಾವನೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದು ಮನುಷ್ಯನ ಕಂಟ್ರೋಲ್ ಮಾಡ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ಭಾವನಾತ್ಮಕವಾದಂತಹ ಬುದ್ಧಿವಂತಿಕೆ ಇಂಪಾರ್ಟೆಂಟ್, ಎಮೋಷನಲ್ ಇಂಟೆಲಿಜೆನ್ಸ್ ಇಂಪಾರ್ಟೆಂಟ್. ಯಾವುದೇ ಪರೀಕ್ಷೆಯಲ್ಲಿ ಫೇಲ್ ಆದಂತ ಸಂದರ್ಭದಲ್ಲಿ ಎಲ್ಲ ಮುಗುದೇ ಹೋಯ್ತು ಅಂತ ಹೇಳಿ ಆತ್ಮಹತ್ಯೆಯನ್ನ ಸಹ ಮಾಡ್ಕೊಂಡಿರುವಂತ ಒಂದು ಪ್ರಸಂಗಗಳು ಬರ್ತವೆ. ಸೊ ಈ ನಿಟ್ಟಿನಲ್ಲಿ ಹೇಗೆ ಮಾನಸಿಕ ಸ್ವಸ್ಥತೆಯನ್ನ ಹೇಗೆ ನಾವು ಯಶಸ್ವಿಯನ್ನ ಪಡಬೇಕು, ಅಥವಾ ಒಂದ್ ವೇಳೆ ಯಶಸ್ಸನ್ನ ಗಳಿಸ್ಲಕ್ ಆಗದಲ್ಲಿದ್ದಂತ ಸಂದರ್ಭದಲ್ಲಿ ಹೇಗೆ ಮಾನಸಿಕ ಒಂದು ಹತೋಟಿಯನ್ನ ಪಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಮೇಡಮ್ ಅವರು ಇವತ್ತು ನಮ್ ಜೊತೆಗೆ ವಿಷಯನ ಪ್ರಸ್ತಾಪಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು ಮೇಡಮ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸ್?
ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜನಿ ಅಂತ, ಮನೋವೈದ್ಯೆ. ಒಂದು 26 ವರ್ಷ ಸರ್ವಿಸ್ ಇದೆ. ಮಾನ್ಯ ನ್ಯಾಯಾಧೀಶರಾಗಿದ್ದವರಿಗೂ ಕೂಡ ನನ್ನ ನಮಸ್ಕಾರಗಳು. ನಂದು ವಿಡಿಯೋ ಆಫ್ ಮಾಡ್ಕೊಂಡಿರ್ತೀನಿ ಪ್ರೆಸೆಂಟೇಶನ್ ಮುಗಿಯೋ ತನಕ, ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ. ಸೊ ಪ್ರೆಸೆಂಟೇಶನ್ ಆದ್ಮೇಲೆ ನಾನು ವಿಡಿಯೋ ಆನ್ ಮಾಡ್ತೀನಿ. ನಾನು ಹೇಗೆ ಇವತ್ತು ಒಂದು ಉಪನ್ಯಾಸ ಅರ್ಧ ಗಂಟೆ ಹೇಳಬೇಕು ಅಂತಿದ್ದೀನಿ ಅಂದ್ರೆ, ಆ ಏನು ಮಾನಸಿಕ ಆರೋಗ್ಯ ಅಂದ್ರೆ ಏನು, ಅದರದ್ದು ಅನಾರೋಗ್ಯ ಅಂದ್ರೆ ಏನು, ಒತ್ತಡಗಳನ್ನ ಹೇಗೆ ನಿಭಾಯಿಸೋದು, ಮಹಿಳೆಯರಲ್ಲಿ ಯಾವ ರೀತಿ ಒಂದು ಒತ್ತಡಗಳು ವಿಭಿನ್ನವಾಗಿ ಬರಬಹುದು, ಈ ತರ ಕೆಲವು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಕಡೆನಲ್ಲಿ ನನ್ನ ನಂಬರ್ ಕೂಡ ಕೊಡ್ತೀನಿ. ನಿಮ್ಗೆ ಏನಾದ್ರು ಅದಕ್ಕೂ ಮೇಲೆ ಇತ್ತು ಅಂದ್ರೆ ಡೌಟ್ಸ್ ಕೇಳ್ಬೋದು. ಅಟ್ ದ ಎಂಡ್ ಆಫ್ ದ ಸೆಷನ್ ಆಲ್ಸೋ ಐ ಥಿಂಕ್ ವಿಲ್ ಹ್ಯಾವ್ Q&A ಸೆಷನ್. ಸೊ ಇದು ಇಂಟ್ರಾಕ್ಟಿವ್ ಆಗಿ ಆಕ್ಚುಲಿ ನೀವು ಇನ್ ಪರ್ಸನ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ಅದೆಲ್ಲ ಎಲ್ರನ್ನೂ ಒಂದ್ ಕಡೆ ಒಟ್ಟುಗೂಡಿಸಿ ಮಾಡೋದು ಬಹಳ ಲೇಟ್ ಆಗತ್ತೆ ಅಂತ ಮಾನ್ಯ ಪುರುಷೋತ್ತಮ್ ಸರ್ ಈ ತರ ಒಂದು ಝೂಮ್ ಮೀಟಿಂಗ್ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಬೇಸಿಕಲಿ ಏನ್ ಹೆಲ್ತ್ ಅಂದ್ರೆ ಏನು? ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್. ಸೊ ಬರೀ ಒಂದು ಅನಾರೋಗ್ಯ ಇಲ್ಲ ಅಂದ್ರೆ ಆಗೋದಿಲ್ಲ, ಅಥವಾ ಒಂದು ಕಾಯಿಲೆ ಇಲ್ಲ ಅಂದ್ರೆ ಅದನ್ನ ಒಂದು ಹೆಲ್ದಿ ಪರ್ಸನ್ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್ ಇವೆಲ್ಲವೂ ಚೆನ್ನಾಗಿದ್ರೆ ಒಬ್ಬ ಮನುಷ್ಯ ಹೆಲ್ದಿ ಪರ್ಸನ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ನಮಗೆ ಗೊತ್ತಿರೋ ಹಂಗೆ ವಿತೌಟ್ ಮೆಂಟಲ್ ಹೆಲ್ತ್ ದೇರ್ ಕ್ಯಾನ್ ಬಿ ನೋ ಫಿಸಿಕಲ್ ಹೆಲ್ತ್ ಅಲೋನ್. ಸೊ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಸಂಪೂರ್ಣ ಒಂದು ಹೆಲ್ದಿ ಪರ್ಸನ್ ಇರೋದಕ್ಕೆ ಸಾಧ್ಯ ಇಲ್ಲ. ಸುಮಾರು ಜನಕ್ಕೆ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಅನಾರೋಗ್ಯದ ಬಗ್ಗೆ ಮಾತಾಡ್ತಿಲ್ಲ ನಾನು, ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ಸಾಮಾನ್ಯ ಗೊತ್ತಿರಲ್ಲ. ನಾನು ಯಾವುದೇ ಉಪನ್ಯಾಸಕ್ಕೆ 25 ವರ್ಷದಿಂದ ಹೋಗ್ತಿದ್ರೇನು ಮಾನಸಿಕ ಆರೋಗ್ಯ ಅಂದ್ರೆ ಇಲ್ಲ ಯೋಗ ಅಂತ ಹೇಳ್ತಾರೆ, ಇಲ್ಲ ಮನಸ್ಸು ಸಮನಾಗಿರೋದು, ಇಲ್ಲ ಸ್ಟ್ರೆಸ್ಸೇ ಇಲ್ಲದೆ ಇರೋ ಜೀವನ. ಸೊ ಈ ತರ ಒಂದು ಅರ್ಥೈಸ್ಕೊಂಡಿರ್ತಾರೆ. ಆದ್ರೆ ಒಬ್ಬ ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಹೇಗಪ್ಪ ಇರಬೇಕು? ಇದು ಡಾಕ್ಟರ್ ರಜನಿ ಡೆಫಿನೇಷನ್ ಅಲ್ಲ, ಇದು WHO ಡೆಫಿನೇಷನ್. ಸೊ ಹೇಗೆ ಅಂದ್ರೆ ಒಬ್ಬ ಮನುಷ್ಯ he or she ಶುಡ್ ರಿಯಲೈಸ್ ಹಿಸ್ ಆರ್ ಹರ್ ಓನ್ ಎಬಿಲಿಟೀಸ್. ಅಂದ್ರೆ ನಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ನಮಗ್ ಗೊತ್ತಿರಬೇಕು. ಹೌ ಟು ಕೋಪ್ ವಿತ್ ಡೇ ಟು ಡೇ ಸ್ಟ್ರೆಸ್ಸರ್ಸ್, ಯಾವ ರೀತಿ ನಾವು ದಿನನಿತ್ಯದ ಒತ್ತಡಗಳನ್ನ ನಿಭಾಯಿಸ್ತೀವಿ, ಮತ್ತೆ ಕೆನ್ ವರ್ಕ್ ಪ್ರೊಡಕ್ಟಿವ್ಲಿ. ಸೊ ನಾನು ಡಾಕ್ಟರ್ ಇರಬಹುದು, ಲಾಯರ್ ಇರಬಹುದು, ಅಥವಾ ಬೇರೆ ಯಾರೇ ವಿದ್ಯಾರ್ಥಿ ಇರಬಹುದು, ನಮ್ಮ ಕೆಲಸಗಳನ್ನ ನಾವು ಪ್ರೊಡಕ್ಟಿವ್ ಆಗಿ ಮಾಡುವಂತಹ ವ್ಯಕ್ತಿಯಾಗಿರ್ಬೇಕು. ಅಂಡ್ ಏಬಲ್ ಟು ಮೇಕ್ ಅ ಕಾಂಟ್ರಿಬ್ಯೂಷನ್ ಟು ಹಿಸ್ ಆರ್ ಹರ್ ಕಮ್ಯುನಿಟಿ. ಸಾಮಾನ್ಯವಾಗಿ ನಾವೇನ್ ಯೋಚನೆ ಮಾಡ್ತೀವಿ, ನಮಗೆ ಒಂದು ಸಮುದಾಯದಿಂದ ಏನ್ ಬರುತ್ತೆ, ನಮಗೇನ್ ಸಿಗತ್ತೆ, ಈ ತರನೇ ಯೋಚನೆ ಮಾಡ್ತೀವಿ. ಆದ್ರೆ ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ನಾವೇನ್ ಕಾಂಟ್ರಿಬ್ಯೂಷನ್ ಕೊಡಬಹುದು ಸಮುದಾಯಕ್ಕೆ, ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ಅವರ್ ಸೈಡ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇಫ್ ಐ ಆಮ್ ಮೆಂಟಲಿ ಹೆಲ್ದಿ, ಐ ಶುಡ್ ನೋ ಮೈ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್. ಐ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ದ ಡೇ ಟು ಡೇ ಸ್ಟ್ರೆಸರ್ಸ್. ದಿನನಿತ್ಯದ ಒತ್ತಡಗಳನ್ನ ನಿಭಾಯಿಸೋಕೆ ಗೊತ್ತಿರಬೇಕು. ಮತ್ತೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿ ಒಂದು ಸಮುದಾಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಪರಿಸ್ಥಿತಿನಲ್ಲಿದ್ದಾಗ ನಾವು ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಮಾನಸಿಕ ಕಾಯಿಲೆ ಇರುವಂತಹ ವ್ಯಕ್ತಿ ಅಂದ್ರೆ ಎಲ್ರಿಗೂ ಏನು ಚಿತ್ರಣ ಬರುತ್ತೆ? ನೀವು ಚಾಟ್ ಅಲ್ಲಿ ಹಾಕ್ಬೋದು ನಿಮ್ಗೆ ಏನ್ ಚಿತ್ರಣ ಬರುತ್ತೆ ಅಂತ. ಒಂದು ಮಾನಸಿಕ ಅನಾರೋಗ್ಯ ವ್ಯಕ್ತಿ, ಸೊ ವಾಟ್ ಈಸ್ ಇಟ್ ದಟ್ ಯು ಗೆಟ್ ಇನ್ ಮೈಂಡ್? ತಕ್ಷಣಕ್ಕೆ ಏನ್ ಬರುತ್ತೆ? ಒಂದು 30 ಸೆಕೆಂಡ್ಸ್ ಅಲ್ಲಿ ಯಾರಾದ್ರೂ ಬರೀತೀರಾ ಅಂದ್ರೆ ಬರಿಬಹುದು. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಒಂದು ಸಣ್ಣ ಗ್ಯಾಪ್ 30 ಸೆಕೆಂಡ್ಸ್ ಕೊಡ್ತೀನಿ ನಾನು. ಮಾನಸಿಕ ಅನಾರೋಗ್ಯ ವ್ಯಕ್ತಿ ಅಂದ್ರೆ ವಾಟ್ ಈಸ್ ಇಟ್ ದಟ್ ಯು ಗೆಟ್ ಇನ್ ಯುವರ್ ಮೈಂಡ್? Can you put in chat box? ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ, ವಾಟ್ ಯಾರಾದ್ರೂ ಈಸ್ ಟೈಪ್ ಮೆಂಟಲ್ ಮಾಡ್ತೀರಾ? ಇಲ್ನೆಸ್, ವಾಟ್ ಈಸ್ ಮೆಂಟಲ್ ಮೆಂಟಲ್ ಇಲ್ನೆಸ್ ಇಲ್ನೆಸ್. ಅಂದ್ರೆ ನಿಮಗೇನ್ ಚಿತ್ರಣ ಬರುತ್ತೆ? ವಾಟ್ ಈಸ್ ಇಟ್ ದಟ್ ಯು ಗೆಟ್ ಇನ್ ಯುವರ್ ಮೈಂಡ್? ಯಾರೋ ಒಬ್ರು ಮೆಂಟಲಿ ಇಲ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನ್ ಚಿತ್ರ ಬರ್ತಾ ಇದೆ ಕಣ್ಣು ಮುಂದೆ? ಯಾರು ಚಾಟ್ ಅಲ್ಲಿ ಹಾಕ್ತಾ ಇಲ್ವಾ? ಓಕೆ, ಸೊ ಯು ಕ್ಯಾನ್ ಕೀಪ್ ಟೈಪಿಂಗ್. ಸೊ ಸಾಮಾನ್ಯವಾಗಿ ಈ ತರಹ ಒಂದು ಚಿತ್ರ ಬರುತ್ತೆ ಎಲ್ಲರಿಗೂ. ಓ, ಮಾನಸಿಕ ಅನಾರೋಗ್ಯ ವ್ಯಕ್ತಿ ಅಂದ್ರೆ ಈ ತರ ಒಬ್ಬೊಬ್ಬರೇ ಮಾತಾಡ್ಕೊಂಡು, ಓಡಾಡ್ಕೊಂಡು, ಬಟ್ಟೆ ಎಲ್ಲ ಹರ್ಕೊಂಡು. ಆ ಎಷ್ಟು ಜನಕ್ಕೆ ಈ ತರದ್ದು ಒಂದು ಹ್ಯಾಂಡ್ ರೈಸ್ ಮಾಡ್ಬೋದು, ಎಷ್ಟು ಜನಕ್ಕೆ ಈ ತರ ಒಂದು ಮನಸ್ಸಲ್ಲಿ ಚಿಂತೆ ಬಂದಿತ್ತು ಅಂತ?
ಈ ಚಿತ್ರಣ. ಹ್ಮ್ ಸುಮಾರು ಜನಕ್ಕೆ ಈ ತರ ಒಂದು ಚಿತ್ರ ಬಂದಿರುತ್ತೆ. ಸೊ ಆಕ್ಚುಲಿ ದಿಸ್ ಇಸ್ ವೆರಿ ವೆರಿ ಲೆಸ್. ವಿ ಆರ್ ನಾಟ್, ಆಫ್ ಕೋರ್ಸ್ ವಿ ಆರ್ ಬಾದರ್ಡ್ ಅಬೌಟ್ ದೀಸ್ ಪೀಪಲ್, ಬಟ್ ನಾಟ್ ಸೋ ಮಚ್, ಬಿಕಾಸ್ ಇದು ಬಹಳ ವಿರಳ. 1% ಆಫ್ ದ ಪಾಪ್ಯುಲೇಷನ್ ಅಲ್ಲಿ ಅಷ್ಟೇ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಬಟ್ ವಾಟ್ ವಿ ಆರ್ ವರಿಡ್ ಈಸ್ ಮೋರ್ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್. ಹಾಗಾದ್ರೆ ಏನಪ್ಪ ಮಾನಸಿಕ ಕಾಯಿಲೆ ಅಂದ್ರೆ ಏನು, ಯಾವ್ಯಾವ ತರ ಇರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಈಗ ಪ್ರಶ್ನೆ ಬಂದಿರ್ಬೋದು, ಈ ತರ ಬಟ್ಟೆ ಹರ್ಕೊಂಡು ಓಡಾಡೋರು ಅಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ, ಮತ್ ನೆಕ್ಸ್ಟ್ ಹಂಗಾರೆ ಏನು? ಸೊ ಟೈಪ್ಸ್ ಆಫ್ ಮೆಂಟಲ್ ಡಿಸಾರ್ಡರ್ಸ್. ಮೆಂಟಲ್ ಇಲ್ನೆಸ್ ಅಂದ್ರೆ ಏನು? ಮೆಂಟಲ್ ಇಲ್ನೆಸ್ ಅಂದ್ರೆ ಒಬ್ಬ ಮನುಷ್ಯನ ಮಾತು, ವರ್ತನೆ, ಭಾವನೆಗಳು, ನಡೆನುಡಿಗಳು ಇದರಲ್ಲೆಲ್ಲ ವ್ಯತ್ಯಾಸ ಆಗಿ ಸೋಷಿಯಲ್ ಅಂಡ್ ಬಯೋಲಾಜಿಕಲ್ ಫಂಕ್ಷನ್ಸ್. ಬಯೋಲಾಜಿಕಲ್ ಅಂದ್ರೆ ನಿದ್ರೆನಲ್ಲಿ ಏರುಪೇರು, ಊಟದಲ್ಲಿ ಏರುಪೇರು, ನಾವು ಮಾಡೋ ದಿನನಿತ್ಯ ಕೆಲಸದಲ್ಲಿ ಏರುಪೇರು, ಹೀಗಾದಾಗ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಸೊ ಮೆಂಟಲ್ ಇಲ್ನೆಸ್ ಬಂದು ಬ್ರಾಡ್ ಆಗಿ ಏನ್ ಹೇಳ್ತೀವಿ, ಕಾಮನ್ ಮೆಂಟಲ್ ಡಿಸಾರ್ಡರ್ಸ್, ಸಾಮಾನ್ಯವಾದ ಮಾನಸಿಕ ಕಾಯಿಲೆಗಳು. ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್, ತೀವ್ರವಾದ ಮಾನಸಿಕ ಕಾಯಿಲೆಗಳು. ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ಸ್. ಸೊ ಎಲ್ರೂ ಸಿಗರೆಟ್ ನೋಡಿದೀರಾ ಅನ್ಕೊಂತೀನಿ. ಸುಮಾರು ಜನ ಆಲ್ಕೋಹಾಲು, ಗಾಂಜಾ, ಬ್ರೌನ್ ಶುಗರ್ ಕೂಡ ನೋಡಿರಬಹುದು, ಹೌದಲ್ಲ? ಸೊ ಮೆಂಟಲ್ ಹೆಲ್ತ್ ಅಲ್ಲಿ ಅದು ಕೂಡ ಬರುತ್ತೆ. ಅಡಿಕ್ಷನ್ ಇಸ್ ಎ ಬ್ರೈನ್ ಡಿಸೀಸ್. ಸೊ ನೆಕ್ಸ್ಟ್ ನೋಡ್ಬೇಕು ಅಂದ್ರೆ, ಹಾಗಾದ್ರೆ ಎಷ್ಟು ಜನಕ್ಕಪ್ಪ ಮಾನಸಿಕ ಕಾಯಿಲೆ ಇರುತ್ತೆ, ಯಾರಿಗೆ ಮಾನಸಿಕ ಕಾಯಿಲೆ ಬರಬಹುದು? ಸೊ ಇವೆಲ್ಲ ಇಂಟ್ರಾಕ್ಟಿವ್ ಸೆಷನ್ ಇದ್ದಾಗ ಬಹಳ ಚೆನ್ನಾಗಿ ಇಂಟ್ರಾಕ್ಷನ್ಸ್ ಆಗತ್ತೆ. ನಾವು ಮೊನ್ನೆ ಜುಡಿಷಿಯರಿ ಆಲ್ಮೋಸ್ಟ್ ಒಂದು 70 ಜುಡಿಷಿಯಲ್ ಆಫೀಸರ್ಸ್ಗೆ ವಿ ಟ್ರೈನ್ಡ್. ಅ ವೆರಿ ಗುಡ್ ಇಂಟರಾಕ್ಟಿವ್ ಸೆಷನ್ ವಾಸ್ ದೇರ್. ಸೊ ಎಷ್ಟು ಜನಕ್ಕೆ ಅಥವಾ ಯಾರಿಗೆ ಮಾನಸಿಕ ಕಾಯಿಲೆ ಬರ್ಬೋದು ಅಂದ್ರೆ, ಯಾರಿಗೆ ಬೇಕಾದ್ರೂ ಮಾನಸಿಕ ಕಾಯಿಲೆ ಬರಬಹುದು. ಯಾರೆಲ್ಲರಿಗೆ ಬ್ರೈನ್ ಇದೆ, ಮೈಂಡ್ ಇದೆ, ಪ್ರತಿಯೊಬ್ಬರಿಗೂ ಮಾನಸಿಕ ಕಾಯಿಲೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಎಷ್ಟು ಜನಕ್ಕೆ ಮಾನಸಿಕ ಕಾಯಿಲೆ ಬರಬಹುದು? ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ತೀವ್ರವಾದ ಮಾನಸಿಕ ಕಾಯಿಲೆ ಬಂದು 1% ಆಫ್ ದ ಪಾಪ್ಯುಲೇಷನ್. ಕಾಮನ್ ಮೆಂಟಲ್ ಡಿಸಾರ್ಡರ್ಸ್ ಏನು ನಾನು ಹೇಳ್ತಾ ಇದ್ದೆ, ಸಾಮಾನ್ಯವಾದ ಮಾನಸಿಕ ಕಾಯಿಲೆಗಳು, ಡಿಪ್ರೆಷನ್, ಖಿನ್ನತೆ ಇರಬಹುದು, ಆತಂಕದ ಕಾಯಿಲೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಇರಬಹುದು, ಮತ್ತೆ OCD ಅಂತ ಹೇಳ್ತೀವಿ, ಅಬ್ಸೆಸಿವ್ ಕಂಪಲ್ಸಿವ್, ಅವೆಲ್ಲ ಬಂದು ಒಂದು 10% ಆಫ್ ದ ಪಾಪ್ಯುಲೇಷನ್. ಸೊ ಈ ತರ ಯಾತಕ್ಕೆ ಮಾನಸಿಕ ಅನಾರೋಗ್ಯದ ಬಗ್ಗೆ ನಾವು ಚಿಂತೆ ಮಾಡ್ಬೇಕು ಅಂತ ನೀವು ಕೇಳ್ಬೋದು. ಈಗ ಒಂದು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಅಂತ ಕೂಡ ಬಂದಿದೆ. ಮುಂಚೆ ಎಲ್ಲ ಲ್ಯೂನಸಿ ಆಕ್ಟ್ ಇತ್ತು, ಅದಾದ್ಮೇಲೆ 1987 ಆಕ್ಟ್ ಬಂತು, ಅಂಡ್ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಅಂತ ಇದೆ. ಬಹಳ ಬಹಳ ಪ್ರೋಗ್ರೆಸಿವ್ ಆದ ಒಂದು ಆಕ್ಟ್. ಯಾಕೆ ಇದು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಯಾಕೆ ಬೇಕು? ಸೊ ಇದು ಏರ್ವಾಡಿ ಟ್ರಾಜಿಡಿ ಅಂತ ಒಂದಾಯ್ತು. ಮಾನ್ಯ ಜಡ್ಜ್ ಮತ್ತೆ ಸಾಮಾನ್ಯ ಸುಮಾರು ಜನ ನೀವು ಅಡ್ವೊಕೇಟ್ಸ್ ಇದ್ದೀರಾ, ನಿಮ್ಗೆ ಗೊತ್ತಿರಬಹುದು ಇದು. ಇದೇನು ಅಂದ್ರೆ, ತಮಿಳ್ನಾಡಲ್ಲಿ ಒಂದು ದರ್ಗಾದಲ್ಲಿ ಮಾನಸಿಕ ಕಾಯಿಲೆ ಇರೋ ವ್ಯಕ್ತಿಗಳನ್ನ ಹಾಕ್ಬಿಟ್ಟಿದ್ರು, ಸುಮಾರು ಜನನ. ಹೀಗೆ ಅವರಲ್ಲಿ ಹೇಗೆ ಹಾಕಿದ್ರು ಅಂದ್ರೆ, ಒಬ್ರಿಗೊಬ್ರು ಚೈನಿಗೆ ಕಟ್ಬಿಟ್ಟು ಹಾಕ್ಬಿಟ್ಟಿದ್ರು. ಏನಾಯ್ತು, ಅಲ್ಲಿ ಬೆಂಕಿ ಕಾಣಿಸ್ಕೊಂತು. ಇಟ್ ವಾಸ್ ಸೋ ಅನ್ಫಾರ್ಚುನೇಟ್ ದಟ್ ಈವನ್ ಟು ಗೋ ಟು ವಾಶ್ರೂಮ್, ಒನ್ ಪರ್ಸನ್ ಇಫ್ ಹಿ ಗೋಸ್ ಟು ವಾಶ್ರೂಮ್, ಅನದರ್ ಪರ್ಸನ್ ಶುಡ್ ಆಲ್ಸೋ ಅಕಂಪನಿ. ಸೊ ಅಷ್ಟು ಒಂದು ವಿಚಿತ್ರವಾದ ಒಂದು ಸನ್ನಿವೇಶ. ಸೊ ಮೆನಿ ಪೀಪಲ್ 23 ವರ್ ಚಾರ್ಜ್ ಟು ಡೆತ್. ಸೊ ಈ ತರ ಪರಿಸ್ಥಿತಿ ಆದಾಗ ಆಗ ಹ್ಯೂಮನ್ ರೈಟ್ಸ್ ಕಮಿಷನ್ ಎಲ್ಲರೂ ಹೋಗಿ ಈಗ ಒಂದು ಪ್ರೋಗ್ರೆಸಿವ್ ಆದ ಒಂದು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಬಂದಿದೆ, ವೇರ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಮೆಂಟಲ್ ಇಲ್ನೆಸ್ ಅದು ಬಂದು ಎತ್ತಿ ಹಿಡಿಯುವಂತಹ ಒಂದು ಆಕ್ಟ್. ನೀವೆಲ್ಲರೂ ಓದ್ಬೋದು, ಎಕ್ಸಾಮ್ ಗೋಯಿಂಗ್. ಸೊ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಸಾಮಾನ್ಯ ಸುಮಾರು ಕ್ವೆಶನ್ಸ್ ಕೂಡ ಬರಬಹುದು. ಸೊ ಏನು ಮಿತ್ಸ್ ಅಬೌಟ್ ಮೆಂಟಲ್ ಇಲ್ನೆಸ್, ಏನು ತಪ್ಪು ನಂಬಿಕೆಗಳಿದೆ? ಇದು ಮೆಂಟಲಿ ಇಲ್ಲ ಅಂದ್ರೆ ಬಹಳ ಡೇಂಜರಸ್ ಇರೋರು, ಬಹಳ ಅನ್ಪ್ರಿಡಿಕ್ಟಬಲ್ ಪೀಪಲ್, ಒನ್ಸ್ ಮ್ಯಾಡ್ ಆಲ್ವೇಸ್ ಮ್ಯಾಡ್, ಇನ್ಕ್ಯೂರಬಲ್. ಸೊ ಇದು ಕ್ಯೂರೇ ಮಾಡಕ್ಕಾಗಲ್ಲ. ಸೊ ಮಾನಸಿಕ ಕಾಯಿಲೆ ಇದ್ರೆ ಯಾವುದೇ ಕೆಲಸ ಮಾಡಕ್ಕಾಗಲ್ಲ, ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಸೊ ಡ್ಯೂ ಟು ಇದು ಯಾತಕ್ಕೆ, ಇದು ಕರ್ಸ್ ಆಫ್ ಗಾಡ್, ಸ್ಪಿರಿಟ್ಸ್, ಪ್ಲಾನೆಟ್ಸ್, ಪಾಸ್ಟ್ ಮಿಸ್ ಇನ್ ಡೀಡ್, ಏನೋ ತಪ್ಪು ಮಾಡ್ಬಿಟ್ಟಿದೀವಿ, ಏನೋ ಪಾಪ ಕರ್ಮಗಳಿಂದ ಬಂದ್ಬಿಡುತ್ತೆ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ರೆ, ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಬರೀ ನಿದ್ದೆ ಮಾತ್ರೆ ಕೊಟ್ಟು ಬಿಡ್ತಾರೆ. ಸೊ ವಿತ್ ವಿಲ್ ಪವರ್ ವಿ ಕ್ಯಾನ್ ಕ್ಯೂರ್ ಅವರ್ ಸೆಲ್ಸ್. ಸೊ ಇವೆಲ್ಲವೂ ಕೂಡ ತಪ್ಪು ನಂಬಿಕೆಗಳು. ಇದ್ಯಾವುದು ಸರಿಯಾದ ನಂಬಿಕೆಗಳಲ್ಲ. ನೀವು ನೋಡಿರಬಹುದು ಬಹಳಷ್ಟು ಕಡೆ ಈ ತರ ಒಂದು ದೆವ್ವ ಬರುವಂತಹ ಚಿತ್ರಣ, ದೇವರು ಬರುವಂತಹ ಚಿತ್ರಣ, ಮಾಟ ಮಂತ್ರ ಇವೆಲ್ಲವನ್ನೂ ಮಾಡಿಸುವಂಥದ್ದು, ಇದರಿಂದ ಮಾನಸಿಕ ಕಾಯಿಲೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ವಿಚ್ ಇಸ್ ನಾಟ್ ಟ್ರೂ.
ಸೊ ಹಾಗಾದ್ರೆ ಏನಕ್ಕೆ ಇದು ಕೂಡ ನೀವು ನೋಡಬಹುದು ಚಿತ್ರಣಗಳು, ಇದೆಲ್ಲ ತಪ್ಪು ನಂಬಿಕೆಗಳು. ಸೊ ಇವೆಲ್ಲ ನೀವು ನೋಡಿರಬಹುದು. ಈವನ್ ನಮ್ಮ ಚಲನಚಿತ್ರಗಳಲ್ಲೂ ಮಾನಸಿಕ ಕಾಯಿಲೆಗಳನ್ನ ಪೋರ್ಟ್ರೇ ಮಾಡುವಂತಹದ್ದು ಬೇರೆ ಬೇರೆ, ಈ ತರ ಮೆಂಟಲ್ ಮಂಜ ಅಂತಿಡೋದು, ಹುಚ್ಚ ಅಂತಿಡೋದು, ಈ ರೀತಿಯಾದ ಒಂದು ಪ್ರವೃತ್ತಿಗಳನ್ನ ನಾವು ನೋಡಿದೀವಿ. ಸೊ ಇವರೆಲ್ಲ ಬಂದು ವೆರಿ ಫೇಮಸ್ ಪರ್ಸನಾಲಿಟೀಸ್ ನೀವು ನೋಡಬಹುದು. ಸೊ ನೆಕ್ಸ್ಟ್ ಇಲ್ಲಿರೋರು ಗೊತ್ತಿರಬಹುದು ಅನ್ಕೋತೀನಿ ಪ್ರಾಯಶಃ ನಿಮ್ಗೆಲ್ಲ. ಸೊ ಗೊತ್ತಿದೆ, ದೀಪಿಕಾ ಪಡುಕೋಣ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಶಿ ಈಸ್ ವೆರಿ ವೋಕಲ್ ಅಬೌಟ್ ಹರ್ ಮೆಂಟಲ್ ಇಲ್ನೆಸ್. ಅವರಿಗೆ ಡಿಪ್ರೆಷನ್ ಆಗಿತ್ತು, ನನಗೆ ಡಿಪ್ರೆಷನ್ ಆಗಿತ್ತು, ನಮ್ಮ ತಾಯಿ ಕಂಡು ಹಿಡಿದ್ರು, ಅದು ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತೆ ಚಿಕಿತ್ಸೆಯಿಂದ ನಾನು ಚೆನ್ನಾಗಾದೆ ಅಂತ ಅವರು ಶಿ ಎವ್ರಿವೇರ್ ಶಿ ಸೇಸ್. ಸೊ ದೀಸ್ ಆರ್ ಆಲ್ ದ ಸೆಲೆಬ್ರಿಟೀಸ್ ವೇರ್ ಪ್ರಾಬಬ್ಲಿ ದೇ ಹ್ಯಾಡ್ ಮೆಂಟಲ್ ಇಲ್ನೆಸ್. ಸೊ ಹೀಗಾಗಿ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ನೀವು ಡಿಪ್ರೆಷನ್ ಬಹಳಷ್ಟು ಕಾಮನ್ ಆದ ಒಂದು ಕಾಯಿಲೆ. ಡಿಪ್ರೆಷನ್ ಅಂದ್ರೆ ಹೇಗ್ ಗೊತ್ತಾಗುತ್ತೆ ಮೇಡಮ್ ಅಂತ ಕೇಳ್ಬೋದು. ಒಂದು 2 ವಾರಕ್ಕಿಂತ ಜಾಸ್ತಿ ಬೇಜಾರು, ಅಳೋದು, ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಕಾರಾತ್ಮಕ ಭಾವನೆಗಳು, ನೆಗೆಟಿವ್ ಥಾಟ್ಸ್, ದರ್ ಇಸ್ ನೋ ಪಾಯಿಂಟ್ ಇನ್ ಲಿವಿಂಗ್, ಐ ಥಿಂಕ್ ಐ ಆಮ್ ಅ ಬರ್ಡನ್ ಟು ದ ಸೊಸೈಟಿ, ಐ ಆಮ್ ಬರ್ಡನ್ ಟು ಪೇರೆಂಟ್ಸ್, ನಾನು ಏನೇ ಓದಿದ್ರು ನನಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರೋದಿಲ್ಲ, ನಾನು ಜಡ್ಜ್ ಆಗೋದಿಲ್ಲ, ಅಥವಾ ನಾನು ಇನ್ನೇನೋ ಆಗೋದಿಲ್ಲ. ಸೊ ಈ ತರ ನಕಾರಾತ್ಮಕ ಭಾವನೆ, ಈವನ್ ಸೂಯಿಸೈಡ್ ಅಟೆಂಪ್ಟ್, ಸೂಯಿಸೈಡಲ್ ಥಾಟ್ಸ್, ಇದು 2 ವಾರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಾವು ಡಿಪ್ರೆಷನ್ ಕಾಯಿಲೆ ಇದೆ ಅಂತ ಹೇಳ್ತೀವಿ. ಇದು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಅಂಡ್ ಸಾಕಷ್ಟು ಸಮಯದಲ್ಲಿ ಮಾನಸಿಕ ಕಾಯಿಲೆ ಇದ್ದಾಗ ಚಿಕಿತ್ಸೆಗೆ ಬರೋದಿಲ್ಲ. ಯಾಕೆ ಅಂದ್ರೆ ಐ ಆಮ್ ಅ ಸ್ಟ್ರಾಂಗ್ ಪರ್ಸನ್, ಐ ಆಮ್ ಅ ಸ್ಟ್ರಾಂಗ್ ವುಮನ್, ಐ ಆಮ್ ಅ ಸೂಪರ್ ಮ್ಯಾನ್, ನನಗೆ ಹೆಂಗೆ ಈ ತರ ತಲೆ ಮನಸ್ಥಿತಿ ಹಾಳಾಗ್ಬೋದು, ನಾನೇ ಸರಿ ಮಾಡ್ಕೋಬಹುದು, ಈ ರೀತಿಯಾದ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅಂಡ್ ನಾನು ಹೋಗ್ಬಾರ್ದು, ಮ್ಯೂಟ್ ಮಾಡ್ಕೊಳ್ಳಿ, ನನ್ನನ್ನ ಹುಚ್ಚ ಅಂತ ಹೇಳ್ಬಿಡ್ತಾರೆ, ಹುಚ್ಚಿ ಅಂತ ಹೇಳ್ತಾರೆ. ಈ ತರ ಒಂದು ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇಂದ ಮಾನಸಿಕ ಕಾಯಿಲೆ ಇದ್ರೆ ಕೂಡ ಚಿಕಿತ್ಸೆಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಡಿಪ್ರೆಷನ್ ಕಾಯಿಲೆ ಟ್ರೀಟ್ ಮಾಡದೆ ಹೋದ್ರೆ ಏನಾಗಬಹುದು, ಸೊ ತೀರಾ ಅವರು ಅವರ ಜೀವವನ್ನ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಒಬ್ರು ಆಫೀಸರ್ ನನಗೆ ಕಾಲ್ ಮಾಡಿದ್ರು, ಡಾಕ್ಟ್ರೆ ನಾನು ಇವತ್ತು ಬೆಳಗ್ಗೆ ನನ್ನ 2 ಮಕ್ಕಳನ್ನು ಎಂಡ್ ಮಾಡ್ಬಿಟ್ಟು ನಾನು ನನ್ನ ಜೀವನನ ಎಂಡ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ದೆನ್ ಐ ಟೋಲ್ಡ್ ಆಫೀಸರ್ ವಾಟ್ ಹ್ಯಾಪನ್, ವೈ ಡು ಯು ವಾಂಟ್ ಟು ಡೂ ಇಟ್. ಸೊ ಅವರಿಗೆ ಒಂದು 3 ವರ್ಷದ ಮಗು ಇತ್ತು, ಒಂದು 7 ತಿಂಗಳ ಮಗು ಇತ್ತು. ಸೊ ಗೆಸ್ ವಾಟ್ ವಾಸ್ ದ ಪ್ರಾಬ್ಲಮ್? ಸೊ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಪೋಸ್ಟ್ ಡೆಲಿವರಿ ಡಿಪ್ರೆಷನ್. ಸೊ ಅದು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ. ಸಾಮಾನ್ಯವಾಗಿ ಇದು ಬಾಣಂತಿ ಸನ್ನಿ ಈ ತರ ಹೇಳ್ಬಿಟ್ಟು ಚಿಕಿತ್ಸೆ ಕೊಡೋದಿಲ್ಲ. ಹೀಗಾದಾಗ ತೊಂದರೆಗಳು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆಕೆನ ನಾನು ಕರೆದು ಒಂದು ಅರ್ಧ ಗಂಟೆ ಮಾತಾಡಿ ಕೌನ್ಸಿಲಿಂಗ್ ಮಾಡಿ ಆ ಮೆಡಿಸನ್ ಕೊಟ್ಟು ಅವರು ಬಹಳ ಚೆನ್ನಾಗಿ ಒಂದೇ ವಾರದಲ್ಲಿ ಇಂಪ್ರೂವ್ ಆದ್ರು. ಅಂಡ್ ಶಿ ಕಂಟಿನ್ಯೂಡ್ ಮೆಡಿಸನ್ ಟಿಲ್ ಐ ಟೋಲ್ಡ್. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇದ್ರೆ ದಯಮಾಡಿ ಅದಕ್ಕೆ ಚಿಕಿತ್ಸೆ ಇದೆ, ಕೌನ್ಸಿಲಿಂಗ್ ಇದೆ. ನಿದ್ದೆ ಮಾತ್ರೆ ಕೊಡೋದ್ರಿಂದ ಮಾನಸಿಕ ಕಾಯಿಲೆ ಗುಣ ಆಗೋದಿಲ್ಲ. ಹಾಗಾದ್ರೆ ಮಾನಸಿಕ ಕಾಯಿಲೆ ಯಾತಕ್ಕೆ ಬರುತ್ತೆ ಅಂತ ನೀವು ಕೇಳಬಹುದು. ಯಾತಕ್ ಬರುತ್ತೆ ಅಂದ್ರೆ ಹಲವಾರು ಕಾರಣ. ಚಿಕ್ಕ ವಯಸ್ಸಿನಲ್ಲಿ ಒಂದು ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರಬಹುದು, ಫಿಸಿಕಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್ ಇವೆಲ್ಲವೂ ಆಗಿರಬಹುದು. ಇದೇನೂ ಆಗಿಲ್ಲ ಅಂದ್ರೆ ಕೂಡ ನಮ್ಮ ಮೆದುಳಿನಲ್ಲಿ ಆಗುವಂತಹ ನ್ಯೂರೋಕೆಮಿಕಲ್ ಚೇಂಜಸ್, ಸೆರೋಟೋನಿನ್, ಡೋಪಮಿನ್ ಅಂತ ಹೇಳ್ತೀವಿ, ಇದರಲ್ಲಿ ನರವಾಹಕಗಳಲ್ಲಿ ವ್ಯತ್ಯಾಸ ಆದಾಗ ಯಾವ ರೀತಿ ಡಯಾಬಿಟಿಸ್, ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಿಲ್ಲ ಅಂದ್ರೆ ನಿಮ್ಗೆ ಡಯಾಬಿಟಿಸ್ ಕಾಯಿಲೆ ಬರ್ಬೋದು. ಅದೇ ರೀತಿ ನಮ್ಮ ಮೆದುಳಿನಲ್ಲಿ ನ್ಯೂರೋಕೆಮಿಕಲ್ ಡಿಸ್ಟರ್ಬೆನ್ಸ್ ಆದಾಗ ನಮಗೆ ಮಾನಸಿಕ ಕಾಯಿಲೆಗಳು ಬರಬಹುದು. ಸೊ ಹೀಗಾಗಿ ಈ ಮಾನಸಿಕ ಕಾಯಿಲೆಗಳು ದೆವ್ವ, ಭೂತ, ಇನ್ನೊಂದು ಚೇಷ್ಟೆಯಿಂದ ಬರುವಂತದ್ದಲ್ಲ, ಬ್ರೈನಿನಲ್ಲಿ ಆಗುವಂತಹ ನರವಾಹಕಗಳಲ್ಲಿ ವ್ಯತ್ಯಾಸವಾದಾಗ ಬರುವಂತಹ ಕಾಯಿಲೆ. ಸೊ ಇನ್ನೊಂದು ಕಾಯಿಲೆ ನೋಡಬಹುದು ನೀವು, OCD ಅಂತ ಹೇಳ್ತೀವಿ, ಗೀಳು ಮನೋರೋಗ ಅಂತ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಪದೇ ಪದೇ ಕೈ ತೊಳೆಯೋದು, ಗಂಟೆಗಟ್ಲೆ ಕೈ ತೊಳೆಯೋದು, ಚೆಕ್ ಮಾಡೋದು, ಲಾಕ್ ಹಾಕಿದಿನ ಇಲ್ವಾ ಚೆಕ್ ಮಾಡೋದು, ಮತ್ತೆ ಬೀಗ ಹಾಕಿದಿನ ಇಲ್ಲ ಚೆಕ್ ಮಾಡೋದು. ಆಲ್ಮೋಸ್ಟ್ ಅರ್ಧ ದಾರಿ ಆಫೀಸ್ಗೆ ಹೋಗಿರ್ತಾರೆ, ಐ ಥಿಂಕ್ ನಾನು ಗ್ಯಾಸ್ ಆಫ್ ಮಾಡಿಲ್ಲ, ನಾನು ಲಾಕ್ ಮಾಡಿಲ್ಲ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಚೆಕ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಇದು ರಿಪೀಟೆಡ್ ಥಾಟ್ಸ್ ಬರ್ತಾ ಇರುತ್ತೆ, ರಿಪೀಟೆಡ್ ಚೆಕ್ಕಿಂಗ್. ಅದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್
ಅಂತ ಹೇಳ್ತೀವಿ. ಸೊ ಇನ್ನೊಂದು ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಬಹಳ ಹಿಂಸೆ ಆಗುವಂತಹ ಲ್ಯಾಂಡ್ ಸ್ಲೈಡ್ಸ್ ಇರಬಹುದು, ಫ್ಲಡ್ಸ್ ಇರಬಹುದು, ಈ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸ್ ಇರಬಹುದು. ಇಂಥ ಒಂದನ್ನ ನಾವು ಕಣ್ಣಾರೆ ನೋಡಿದಾಗ ಈ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಒಂದು ಸಮಸ್ಯೆ ಬರಬಹುದು. ಸೊ ನಾನು ಈಗಾಗ್ಲೇ ಹೇಳ್ದಂಗೆ ಈ ಎಲ್ಲಾ ಕಾಯಿಲೆಗಳು ಕೂಡ ನಮಗೆ ಬ್ರೈನ್ ಅಲ್ಲಿ ಆಗುವಂತಹ ನ್ಯೂರೋಕೆಮಿಕಲ್ ಡಿಸ್ಟರ್ಬೆನ್ಸ್ ಇಂದ ಆಗುವಂಥದ್ದು. ಸೊ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ಸ್ ಗೆ ಬಹಳ ಮುಖ್ಯ. ಯಾಕೆ ಅಂದ್ರೆ ನೀವು ಹಲವಾರು ಡ್ರಗ್ಸ್ ಅನ್ನ ನೋಡಿರ್ತೀರಾ. ಅದಕ್ಕೆ ಗೇಟ್ವೇ ಡ್ರಗ್ ಬಂದು ಟೊಬ್ಯಾಕೋ, ದಟ್ ಇಸ್ ಸಿಗರೆಟ್ಸ್ ಇರಬಹುದು, ಬಿಡಿ ಇರಬಹುದು, ಚೂವಬಲ್ ಟೊಬ್ಯಾಕೋ ಇರಬಹುದು. ಸೊ ಹೀಗೆ ಹಲವಾರು ತರಹದ ಟೊಬ್ಯಾಕೋ ಇದೆ, ಅದು ಗೇಟ್ವೇ ಡ್ರಗ್. ಅದಾದ್ಮೇಲೆ ಆಲ್ಕೋಹಾಲ್, ಮದ್ಯಪಾನ, ಗಾಂಜಾ, ಬ್ರೌನ್ ಶುಗರ್, ಇಂಜೆಕ್ಷನ್ ಡ್ರಗ್ಸ್ ಇದೆ, ಮಾತ್ರೆಯ ರೂಪದ ಡ್ರಗ್ಸ್ ಇದೆ. ಸೊ ಹಲವಾರು ಡ್ರಗ್ಸ್ ಇದೆ. ಈಗಿನ ಯಂಗ್ಸ್ಟರ್ಸ್ ಅದು ಯಾವ ಪ್ರೊಫೆಷನಲ್ ಇರಬಹುದು, ಎಲ್ಲಾ ಪ್ರೊಫೆಷನಲ್ಲೂ ನಾವು ನೋಡಿರೋಂಥದ್ದು ಯಾವುದೋ ಒಂದು ಸ್ಟ್ರೆಸ್ ಇರ್ಬೋದು, ಕ್ಯೂರಿಯಾಸಿಟಿ ಇರ್ಬೋದು, ಪಿಯರ್ ಪ್ರೆಷರ್ ಇರಬಹುದು, ಉಲ್ಲಾಸಕ್ಕಿರಬಹುದು, ಮೋಜು ಮಸ್ತಿಗಿರಬಹುದು, ಹಲವಾರು ಕಾರಣಗಳಿಂದ ಆರ್ ಮಾಡ್ಲಿಂಗ್ ಬಿಹೈಂಡ್ ಹೀರೋಸ್, ಪೇರೆಂಟ್ಸ್, ಏನೇ ಒಂದು ಕಾರಣ ಇರಬಹುದು. ಸೊ ಅದನ್ನ ಯಾರು ಬಿಫೋರ್ ಟೀನೇಜ್ ಅಲ್ಲಿ ಶುರು ಮಾಡ್ತಾರೆ, ಅವರು ಡಿಪೆಂಡೆನ್ಸಿ ಅಥವಾ ಅಡಿಕ್ಷನ್ಗೆ ಹೋಗುವಂತಹ ಚಾನ್ಸಸ್ ಜಾಸ್ತಿ. ಸೊ ಅಡಿಕ್ಷನ್ ಅಂದ್ರೆ ಏನು ಡಾಕ್ಟ್ರೆ ಅಂತ ಕೇಳ್ಬೋದು. ದಿಸ್ ಇಸ್ ಆಲ್ಸೋ ಎ ಬ್ರೈನ್ ಡಿಸೀಸ್. ಏನು ಅಂದ್ರೆ ಸಾಮಾನ್ಯ ಆಲ್ಕೋಹಾಲ್ ಉದಾಹರಣೆ ತಗೋಬೇಕು ಅಂದ್ರೆ ಫಸ್ಟ್ ಒಂದು 30 ml ಅಲ್ಲಿ ಶುರುವಾಗುತ್ತೆ, ಆಮೇಲೆ 60 ml ಹೋಗುತ್ತೆ, ಆಮೇಲೆ 90 ml, 180 ml, ಆಮೇಲೆ ದೊಡ್ಡ ಕಂಟೈನರ್ ಅಲ್ಲಿ ಕುಡಿಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನಂದ್ರೆ ಬ್ರೈನ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಏನು ಒಂದು ಸಣ್ಣ ಅಮೌಂಟ್ ನಿಮಗೆ ಇನಿಷಿಯಲಿ ಕಿಕ್ ಕೊಡ್ತಾ ಇತ್ತು, 30 ml ಇರ್ಬೋದು, ಒಂದು ಸಿಗರೆಟ್ ಇರಬಹುದು, ಒಂದು ಗಾಂಜಾ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, ಅದು ಹೆಚ್ಚು 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 ಆಗ್ತಾ ಹೋಗುತ್ತೆ. ಸೊ ಆಗ ನಾವು ಏನ್ ಮಾಡ್ತೀವಿ, ಅದು ಕಡಿಮೆ ಮಾಡಿದಾಗ ಕೈಕಾಲು ನಡ್ಕ ಬರಕ್ ಶುರುವಾಗುತ್ತೆ, ನಿದ್ದೆ ಬರೋದಿಲ್ಲ, ಇವೆಲ್ಲವೂ ಶುರುವಾಗಿ ಏನು ಮೋಜು ಮಸ್ತಿ ಸ್ಟ್ರೆಸ್ಸು ಅಥವಾ ಉಲ್ಲಾಸಕ್ಕೆ ಶುರುವಾಯ್ತು, ಅದು ಅಡಿಕ್ಷನ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ. ಅಗೇನ್ ಇಟ್ ಬಿಕಮ್ಸ್ ಎ ಬ್ರೈನ್ ಡಿಸೀಸ್. ಈಗ ನೀವು ಇದನ್ನಂತೂ ಎಲ್ಲರಿಗೂ ಗೊತ್ತಿದೆ, ಹಲವಾರು ಹೊಸ ಹೊಸ ಅಡಿಕ್ಷನ್ಗಳು, ಶಾಪಿಂಗ್ ಅಡಿಕ್ಷನ್ ಇರ್ಬೋದು, ಸ್ಕ್ರೀನ್ ಅಡಿಕ್ಷನ್ ಇರಬಹುದು, ಸೆಕ್ಷುವಲ್ ಕಂಟೆಂಟ್ ನೋಡುವಂತಹ ಪೋರ್ನ್ ಅಡಿಕ್ಷನ್ ಇರಬಹುದು, ಇನ್ಸ್ಟಾಗ್ರಾಮ್ ಅಡಿಕ್ಷನ್ಸ್ ಇರಬಹುದು. ಸೊ ಇವೆಲ್ಲದರಿಂದ ಕೂಡ ನಿಮಗೆ ಮನಸ್ಸಿನ ಹಿಂಸೆ ಜಾಸ್ತಿ ಆಗ್ತದೆ. ಸೊ ನಾನು ಇಂಜೆಕ್ಷನ್ ಅಡಿಕ್ಷನ್ ಕೂಡ ಹೇಳಿದೆ. ನಾ ಹೇಳ್ತಿದ್ದೆ ಅಡ್ವರ್ಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಇದೆಲ್ಲದರಿಂದ ಕೂಡ ಮನಸ್ಸಿನ ಸಮಸ್ಯೆ ಬರುವಂತಹ ಚಾನ್ಸಸ್ ಜಾಸ್ತಿ. ಎನಿ ಚಿಲ್ಡ್ರನ್, ಈಗ ಎಷ್ಟೊಂದು ಜನ ಪೇರೆಂಟ್ಸು ಕೂಡ ಇದರಲ್ಲಿ ಆ ಪೇರೆಂಟ್ಹುಡ್ಗೂ ಹೋಗುವಂತಹ ಪರಿಸ್ಥಿತಿಲೂ ಇರುವಂತಹ ಅಭ್ಯರ್ಥಿಗಳಿದ್ದೀರಾ ಅನ್ಕೋತೀನಿ. ಯಾವ ರೀತಿ ಪೇರೆಂಟಿಂಗ್ ಮಾಡ್ಬೇಕು ಡಾಕ್ಟ್ರೆ ಅಂತ ಕೇಳ್ತಾರೆ ಎಷ್ಟೊಂದು ಜನ. ನಾವೇನ್ ಡಿಸಿಪ್ಲಿನ್ ಮಾಡ್ಬೇಕಾ, ಫುಲ್ ಫ್ರೀ ಬಿಟ್ಬಿಡ್ಬೇಕಾ? ಸೊ ದೇರ್ ಶುಡ್ ಬಿ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ whatever discipline you are doing and whatever friendliness you are showing to parents. And of course children need that love, care, affection, nurturing during their growing period. ಸೊ ಅದಿಲ್ಲ ಅಂದ್ರೆ ಮನಸ್ಸಿನ ಸಮಸ್ಯೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಮೆನ್ ಅಂಡ್ ಮೆಂಟಲ್ ಹೆಲ್ತ್. ಸೊ ಹ್ಯಾಪಿ ವಿಮೆನ್ಸ್ ಡೇ ಬಿಲೇಟೆಡ್ ಟು ಆಲ್ ಆಫ್ ಯು. ಅದು ಮೆನ್ ಇರ್ಬೋದು, ವಿಮೆನ್ ಇರ್ಬೋದು, ವಿಮೆನ್ಸ್ ಡೇ ಬಹಳ ಇಂಪಾರ್ಟೆಂಟ್. ಮನೆಯಲ್ಲಿ ವಿಮೆನ್ ಸಂತೋಷವಾಗಿದ್ರೆ ಮೆನ್ಗೂ ಕೂಡ ನೆಮ್ಮದಿ ಇರುತ್ತೆ. ಇಲ್ಲಿ ಇವರು ನೆಮ್ಮದಿಯಾಗಿರಲ್ಲ ಅಂದ್ರೆ ಅವ್ರಿಗೂ ನೆಮ್ಮದಿ ಇರೋದಿಲ್ಲ. ಸೊ ವಿಮೆನ್ ಮೆಂಟಲ್ ಹೆಲ್ತ್ ಸ್ಪೆಸಿಫಿಕ್ ಆಗಿ ಕೆಲವು ವಿಚಾರಗಳು ಮಾತಾಡಬೇಕು ಅಂದ್ರೆ, ಕೆಲವು ಡಿಸೀಸಸ್ ದೇ ಆರ್ ಮೋರ್ ಇನ್ ವಿಮೆನ್, ಸಿಂಪ್ಟಮ್ ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ, ಟ್ರೀಟ್ಮೆಂಟ್ ಮೊಡಾಲಿಟೀಸ್ನು ವಿಭಿನ್ನವಾಗಿರುತ್ತೆ. ಸೊ ವಿಮೆನ್ನಿಗೆ ಯಾವ್ಯಾವ ತರಹ ಸಮಸ್ಯೆಗಳು ಬರ್ಬೋದು ಅಂದ್ರೆ, ಆತಂಕದ ಕಾಯಿಲೆಗಳು, ಆಂಗ್ಸೈಟಿ ಡಿಸಾರ್ಡರ್ಸ್, ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸಡನ್ ಆಗಿ ದಡ 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 ಎದೆ ಹುಡ್ಕೊಳ್ಳೋದು, ಕೈಕಾಲು ನಡ್ಕ ಬರೋದು, ಇನ್ನೇನ್ ನಾನು ಏನೋ ಪ್ರಾಣಕ್ಕೆ ಅಪಾಯ ಆಗಿ ಹೋಗ್ಬಿಡುತ್ತೆ, ಸತ್ ಹೋಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಈ ತರಹ ಬರುವಂತದ್ದನ್ನ ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಫೋಬಿಯಾ ಅಂದ್ರೆ ಭಯಗಳು, ಬೇಕಾದಷ್ಟು ತರಹ ಭಯ ಇರುತ್ತೆ. ಸೊ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಮತ್ತೆ ಡಿಪ್ರೆಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಯಾಕೆ ಡಿಫರೆನ್ಸು? ವಿಮೆನ್ ವೈ ಆರ್ ದೇ ವಲ್ನರಬಲ್ ಫಾರ್ ಸಮ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮೋರ್ ದೆನ್ ಮೆನ್? ಅಫ್ಕೋರ್ಸ್ ಮೆನ್ನಿಗೂ ಬರುತ್ತೆ, ಅದು ಬರೋದಿಲ್ಲ ಅಂತಲ್ಲ. ಬಯೋಲಾಜಿಕಲ್ ಇನ್ಫ್ಲೂಯೆನ್ಸ್, ಆಕ್ಚುಲಿ ಈಸ್ಟ್ರೋಜನ್ ಇರಬಹುದು, ಪ್ಯೂಬರ್ಟಿ ಇರುತ್ತೆ, ಪ್ರೆಗ್ನೆನ್ಸಿ ಇರುತ್ತೆ, ಮೆನೋಪಾಸ್ ಇರುತ್ತೆ. ಇದರಲ್ಲೆಲ್ಲ ಹಾರ್ಮೋನಲ್ ಚೇಂಜಸ್ ಆದಾಗ
ಡಿಪ್ರೆಷನ್, ಖಿನ್ನತೆ, ಹಲವಾರು ಕಾಯಿಲೆಗಳು ಬರುವಂತಹ ಚಾನ್ಸಸ್ ಜಾಸ್ತಿ. ದೆನ್ ಸೋಶಿಯೋ ಕಲ್ಚರಲ್ ಇನ್ಫ್ಲೂಯೆನ್ಸ್, ಸೋಶಿಯೋ ಎಕನಾಮಿಕ್ ಪವರ್ ಇರ್ಬೋದು, ಡಿಪೆಂಡೆನ್ಸಿ ಸ್ಟೇಟಸ್ ಇರ್ಬೋದು, ಪ್ರೈಮರಿ ಕೇರ್ ಗಿವಿಂಗ್ ಲೈಕ್ ಚಿಲ್ಡ್ರನ್, ಎಲ್ಡರ್ಲಿ, ಇವ್ರನ್ನೆಲ್ಲ ಮಲ್ಟಿಪಲ್ ರೋಲ್ಸ್ ಮಾಡುವಂಥದ್ದು, ಮೋರ್ ಮೋರ್ ವಲ್ನರಬಿಲಿಟಿ ಲೈಕ್ ಫಿಸಿಕಲ್, ಇಮೋಷನಲ್ ಅಂಡ್ ಸೆಕ್ಷುಯಲ್ ಅಬ್ಯೂಸ್, ಇವೆಲ್ಲಕ್ಕೂ ಕೂಡ ಗುರಿಯಾಗುವಂತಹ ಪರಿಸ್ಥಿತಿ. ಬಿಹೇವಿಯರಲ್ ಇನ್ಫ್ಲೂಯೆನ್ಸಸ್ ಹೆಂಗೆ ಅಂದ್ರೆ ದೇ ಆರ್ ಲೆಸ್ ಲೈಕ್ಲಿ ಟು ಗೆಟ್ ಟ್ರೀಟ್ಮೆಂಟ್. ಈಗ ನಾವು ಸುಮಾರು ಕಡೆ ವಿಲೇಜ್ ಸೈಡ್ ಅಲ್ಲಿ ಅಥವಾ ರೂರಲ್ ಸೈಡ್ ಅಲ್ಲಿ ನೋಡ್ತೀವಿ, ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅಫ್ ಕೋರ್ಸ್ ಈಸ್ ಲಿಟಲ್ ಮೋರ್. ಆಗ ಏನಾಗುತ್ತೆ, ಆದ್ಯತೆ ಕಡಿಮೆ ಆಗುತ್ತೆ ಚಿಕಿತ್ಸೆಗೆ ಕೂಡ, ಅವರಿಗೆ ಸಮಸ್ಯೆ ಇದ್ರೇನು ಕೂಡ. ಸೊ ಫ್ಯಾಕ್ಟರ್ಸ್ ವಿಚ್ ಮೇ ಇನ್ಕ್ರೀಸ್ ರಿಸ್ಕ್ ಆಫ್ ಮೆಂಟಲ್ ಇಲ್ನೆಸ್ ಇನ್ ವಿಮೆನ್ ಲೈಕ್ ಸೆಕ್ಸಿಸಮ್, ಒಪ್ರೆಷನ್, ಡಿಸ್ಕ್ರಿಮಿನೇಷನ್, ಫೋರ್ಸ್ಡ್ ಮ್ಯಾರೇಜಸ್. ಇವತ್ತಿಗೂ ಕೂಡ ಫೋರ್ಸ್ಡ್ ಮ್ಯಾರೇಜಸ್ ಹಲವಾರಿದೆ. ನನ್ನ ಹತ್ರ ಸುಮಾರು ಜನ ಕ್ಲೈಂಟ್ಸ್ ಬರ್ತಾರೆ. ಸೊ ಡಿನಯಲ್ ಆಫ್ ರೈಟ್ಸ್. ಇಬ್ರು ಎಜುಕೇಟೆಡ್ ಇದ್ರೆ ಕೂಡ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಾಮಾನ್ಯ ಸುಮಾರು ಮನೆಗಳಲ್ಲಿ ಇರೋದಿಲ್ಲ. ಸೊ ಎಕ್ಸ್ಕ್ಲೂಷನ್ ಫ್ರಮ್ ಪ್ರೊಫೆಷನ್ಸ್, ಕೆಲಸ ಮಾಡಬಾರ್ದು ಅಂತ ನಿರ್ಬಂಧಗಳು ಎಷ್ಟೊಂದು ಜನಕ್ಕಿರುತ್ತೆ. ಪ್ರೆಷರ್ ಟು ಹ್ಯಾವ್ ಆಲ್, ಸೊ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸ್ಬೇಕು. ಈ ರೀತಿಯಾದ ಒಂದು ಒತ್ತಡಗಳಿಂದ ವಿಮೆನ್ನಿಗೆ ಬಂದು ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ, ಲೈಕ್ ಡಿಪ್ರೆಷನ್, ಆಂಗ್ಸೈಟಿ, OCD ಇವೆಲ್ಲ. ಸೊ ಇನ್ ಕೆಲವು ಬಂದು ಸ್ಕ್ಯೂಡ್ ಎಕ್ಸ್ಪೆಕ್ಟೇಷನ್, ಲುಕ್ಸ್ ಇರಬಹುದು, ಬಿಹೇವಿಯರ್ ಇರ್ಬೋದು, ಫೆಮಿನೈನ್ ಐಡಿಯಲ್ ಸಿಚುವೇಶನ್ಸ್ ಇರ್ಬೋದು, ವಿಮೆನ್ ಆಸ್ ಎ ಸೆಕ್ಸ್ ಸಿಂಬಲ್, ಬಾಡಿ ಶೇಮಿಂಗ್, ಇವೆಲ್ಲವೂ ಕೂಡ ವಿಮೆನ್ ಅನುಭವಿಸುವಂತಹ ಚಾನ್ಸಸ್ ಇರತ್ತೆ. ಸೊ ನಿಮ್ಗೆಲ್ಲ ಇದು ಗೊತ್ತಿರುವಂತದ್ದೇ. ಹಾಗಾದ್ರೆ ಏನು ಚಿಕಿತ್ಸೆಗಳೇನಿದೆ ಇದಕ್ಕೆ ಅಂದ್ರೆ, ಇದಕ್ಕೆ ಸೂಕ್ತವಾದ ಒಂದು ಆಪ್ತ ಸಮಾಲೋಚನೆ ಇದೆ, ಮೆಡಿಸನ್ ಚಿಕಿತ್ಸೆ ಇದೆ. ಇದೆಲ್ಲವೂ ಬಂದು ಸ್ಪೆಸಿಫಿಕ್ ಆಗಿರುವಂತಹ ಚಿಕಿತ್ಸೆಗಳು. ಇದರಿಂದ ಯಾವುದೇ ಭಯ ಪಡುವಂತಹ ತೊಂದರೆಗಳು ಏನೂ ಇಲ್ಲ. ಅದರ ಜೊತೆಗೆ ಏನೇನ್ ಮಾಡ್ಬೇಕು, ಹೌ ಟು ಪ್ರಿವೆಂಟ್. ನಾ ಹೇಳ್ದಂಗೆ ಚೈಲ್ಡ್ಹುಡ್ ಅಲ್ಲಿ ಹ್ಯಾಪಿ ಫ್ಯಾಮಿಲಿ, ಕೇರ್ ಅಂಡ್ ನರ್ಚರಿಂಗ್, ರೆಗ್ಯುಲರ್ ಎಕ್ಸಸೈಸಸ್, ಬ್ಯಾಲೆನ್ಸ್ಡ್ ಫುಡ್, ಹಾಬೀಸ್ ಲೈಕ್ ಏನೋ ಆರ್ಟ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರಬಹುದು, ಯಾವುದೇ ಒಂದು ನಿಮಗೆ ಇಷ್ಟ ಇರುವಂಥದ್ದು. ಆಮೇಲೆ ಅವಶ್ಯಕತೆ ಇದ್ದಾಗ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು. ಸೊ ನೀವು ನೋಡಬಹುದು, ಇನ್ನೂ ಇದು ಒಂದು ನಾನೇನು ನಿಮ್ಗೆ ವಿಷಯ ತಿಳಿಸ್ತಾ ಇದ್ದೀನಿ, ಆಲ್ಮೋಸ್ಟ್ ಇದು 3 ದಿವಸದಲ್ಲಿ ನಾವು ಒಂದು ಇಂಟರಾಕ್ಟಿವ್ ಸೆಷನ್ ನಲ್ಲಿ ಇವೆಲ್ಲ ಪಾಠಗಳನ್ನ ಮಾಡ್ತೀವಿ ಅಥವಾ ತಿಳಿಸ್ಕೊಡ್ತೀವಿ, ಅಥವಾ ಇದನ್ನ ನಾನು ಕಂಪ್ರೆಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳಬಹುದು, ಡಾಕ್ಟ್ರೆ ಬ್ರೈನ್ ಡಿಸೀಸ್ ಅಂತ ಹೇಳಿದ್ರಿ, ಈ ಅಡಿಕ್ಷನ್ ಎಲ್ಲ ಏನ್ ಪ್ರೂಫ್ ಅಂತ. ಸೊ ನೀವು ನೋಡ್ಬಹುದು, ನೋಡಿ ಬ್ರೈನ್ ಆಕ್ಟಿವಿಟಿ, ಈ ಗ್ಯಾಂಬ್ಲಿಂಗ್ ಇದು ಒಂದು ಹೊಸದು. ನಾನು ಈ ಕಳೆದ ಒಂದು ವಾರದಲ್ಲಿ ಒಂದು 3 ಜನ ಕ್ಲೈಂಟ್ಸ್ ನೋಡಿದ್ದೀನಿ. ಈ ಪೆಥಲಾಜಿಕಲ್ ಗ್ಯಾಂಬ್ಲಿಂಗ್, ಸೈಬರ್ ಬುಲಿಯಿಂಗ್ ಇವೆಲ್ಲ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಆಪ್ಸ್ ಇದೆ, ನಿಮ್ಗೆ ಗ್ಯಾಂಬ್ಲಿಂಗ್ ಮಾಡ್ಬೇಕು ಅಂದಾಗ ಅದರಲ್ಲಿ ಆಪ್ಸ್ ಇಂದ ದುಡ್ಡು ತಗೊಳ್ಳೋದು, ಅದರಲ್ಲಿ ಒಂದು ಗ್ಯಾಮ್ಲಿಂಗ್ ಆಡೋದು, ಜೂಜ್ ಆಡೋದು, ಮತ್ತೆ ದುಡ್ಡು ಕಳ್ಕೊಳ್ಳೋದು. ಆಲ್ಮೋಸ್ಟ್ ಒಬ್ರು ಕಳೆದ 10 ವರ್ಷದಲ್ಲಿ 50 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಅಂಡ್ ಈವನ್ ಯುವರ್ ಬ್ರೈನ್ ಈಸ್ ಆಲ್ಸೋ ನಾಟ್ ವೆಲ್. ನೋಡಿ, ನೀವು ಗ್ಯಾಂಬ್ಲಿಂಗ್ ಬ್ರೈನ್ ಕಂಟ್ರೋಲ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ರೈನು ಆಕ್ಟಿವಿಟಿ ಇಸ್ ಸೋ ಗುಡ್. ಅಡಿಕ್ಟ್ ಬ್ರೈನ್ ನಲ್ಲಿ ನೋಡಿ, ಆಕ್ಟಿವಿಟಿ ಆಫ್ ದ ಬ್ರೈನ್ ಇಟ್ ಸೆಲ್ಫ್ ಇಸ್ ಗಾನ್ ಡೌನ್. ಈವನ್ ಕೊಕೇನ್ ಅಲ್ಲೂ ನೋಡಿ, ನೀವು ಅದರಲ್ಲೇ ನೋಡಬಹುದು, ಈ ಬ್ಲೂ ಬಂದು ಇರೋದು ಬ್ರೈನ್ ಆಕ್ಟಿವಿಟಿ ಎಲ್ಲ ಕಮ್ಮಿ ಆಗ್ತಾ ಇರುವಂತದ್ದು. ಸೊ ಯುವರ್ ಬ್ರೈನ್ ಯಾವುದೇ ಅಡಿಕ್ಷನ್ ನೀವು ಹೋದಾಗ, ಬ್ರೌನ್ ಶುಗರ್ ಇರ್ಬೋದು, ಕೊಕೇನು, ಟೊಬ್ಯಾಕೋ, ಆಲ್ಕೋಹಾಲು, ಗ್ಯಾಂಬ್ಲಿಂಗ್, ಇವೆಲ್ಲದರಲ್ಲೂ ನಮ್ಮ ಬ್ರೈನ್ ಬಂದು ಆಕ್ಟಿವಿಟಿ ಕಡಿಮೆ ಆಗೋಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಈ ಅಡಿಕ್ಷನ್ಗಳಿಂದ. ಸೊ ಸ್ಟ್ರೆಸ್ ಅಂದ್ರೆ ಏನಪ್ಪಾ, ಒತ್ತಡ ಅಂದ್ರೆ ಏನು, ನೀವೆಲ್ಲರೂ ಎಕ್ಸಾಮ್ ಗೋಯಿಂಗು ಒತ್ತಡ ನಿಭಾಯಿಸೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಪುರುಷೋತ್ತಮ್ ಸರ್ ಹೇಳಿದ್ರು. ಸೊ ದಟ್ಸ್ ವೈ ಐ ಆಮ್ ಟಾಕಿಂಗ್ ಲಿಟಲ್ ಬಿಟ್ ಅಬೌಟ್ ದ ಸ್ಟ್ರೆಸ್. ಸೊ ಸ್ಟ್ರೆಸ್ ಅಂದ್ರೆ ಏನು? ಇಟ್ ಇಸ್ ಅ ಬಾಡೀಸ್ ರೆಸ್ಪಾನ್ಸ್ ಆರ್ ರಿಯಾಕ್ಷನ್ ಟು ರಿಯಲ್ ಆರ್ ಇಮ್ಯಾಜಿನ್ಡ್ ಥ್ರೆಟ್, ಇವೆಂಟ್ ಆರ್ ಚೇಂಜ್. ಸೊ ಏನಂದ್ರೆ ಸ್ಟ್ರೆಸ್ಸಾರ್ಸ್ ಕೆನ್ ಬಿ ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ನಮ್ಮ ಒತ್ತಡಗಳು, ಸ್ಟ್ರೆಸ್ ಅಕ್ಕರ್ಸ್ ವೆನ್ ಪ್ರೆಷರ್ ಇಸ್ ಗ್ರೇಟರ್ ದ್ಯಾನ್ ರಿಸೋರ್ಸ್. ಅಂದ್ರೇನು, ನನಗೆ ನಿಭಾಯಿಸ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಾಗ ಅದು ಒತ್ತಡ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ಬೆಂಚ್ ಇದೆ, ಅದ್ರ ಮೇಲೆ ಹತ್ತಿ ಜಂಪ್ ಮಾಡಿ ಡಾಕ್ಟ್ರೆ ಅಂದ್ರೆ ನನಗದು ಒತ್ತಡ. ಸೊ ಯಂಗ್ಸ್ಟರ್ಸ್ ಹೂ ಆರ್ ಹಿಯರ್ ಈಸಿಲಿ ಜಂಪ್ ಮಾಡಿಬಿಡ್ತಾರೆ. ಸೊ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಸಮಥಿಂಗ್ ವಾಟ್ ಕ್ಯಾನ್ ಬಿ ಸ್ಟ್ರೆಸ್ ಟು ಮೀ ಮೇ ನಾಟ್ ಬಿ ಸ್ಟ್ರೆಸ್ ಟು ಅದರ್ಸ್. ಸೊ ಅದರಿಂದ ಆ ಎಂಪತಿ ಅಂತ ಹೇಳ್ತೀವಿ, ಏನು ಅಂದ್ರೆ ಅವರ ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಂತಹ ಶಕ್ತಿ, ಅದು ಪ್ರತಿಯೊಬ್ಬರಿಗೂ ಬಹಳ ಇಂಪಾರ್ಟೆಂಟ್. ಸೊ ಸ್ಟ್ರೆಸ್ ಆದ್ರೆ ಏನ್ ಮಾಡ್ಬೇಕಾಗಾದ್ರೆ, ಈ ಒಂದ್ ರೂಮ್ ಅಲ್ಲಿ ಗಾಳಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಕಿಟಕಿ ತೆಗಿತೀವಿ, AC ಹಾಕ್ತಿವಿ, ಹಲವಾರು ತರಹ ಅಲ್ಲಿ ಗಾಳಿ ಇಂಪ್ರೂವ್ ಮಾಡುವಂತಹ ಒಂದು
ಪ್ರಕ್ರಿಯೆನ ಮಾಡ್ತೀವಿ. ನಮ್ಮ ದೇಹದಲ್ಲಿ, ನಮ್ಮ ಬ್ರೈನ್ ಅಲ್ಲಿ ಒತ್ತಡ ಜಾಸ್ತಿ ಆದಾಗ ನಮಗೆ ಒಂದು ವೆಂಟಿಲೇಟರ್ ದೇವ್ರು ಕೊಟ್ಟಿದ್ದಾನೆ. ಏನದು? ಸೊ ನಮಗೆ ದೇವ್ರು ಕೊಟ್ಟಿರೋ ವೆಂಟಿಲೇಟರ್ ಮೌತ್. ಸೊ ವೆಂಟಿಲೇಷನ್, ಏನೇ ಕಷ್ಟ ಬಂದರೂ ಕೂಡ ಯು ಹ್ಯಾವ್ ಟು ಶೇರ್ ಯುವರ್ ಪ್ರಾಬ್ಲಮ್ಸ್ ವಿತ್ ಯುವರ್ ಮೆಂಟರ್, ಟೀಚರ್, ಪೇರೆಂಟ್ಸ್, ಫ್ರೆಂಡ್, ಹೂ ಎವರ್ ಯು ಫೀಲ್. ಹಂಗಂದ್ರೆ ಡಾಕ್ಟ್ರೆ ನಂಗೆ 5 ಲಕ್ಷ ರೂಪಾಯಿ ಸಾಲ ಇದೆ, ನೀವು ತೀರಿಸ್ತೀರಾ? ದಟ್ ಈಸ್ ನಾಟ್ ದ ವೇ. ಸೊ ವೆನ್ ಎವರ್ ಯು ಶೇರ್ ಯುವರ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಕಮ್ ಔಟ್ ವಿತ್ ಅ ಸೊಲ್ಯೂಷನ್ಸ್. ಸೊ ಪುರುಷೋತ್ತಮ ಅವ್ರ ಮಧ್ಯೆ ಹೇಳ್ತಾ ಇದ್ರು, ಒತ್ತಡದಿಂದ ಯಾವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ, ಎಕ್ಸಾಮ್ ಟೆನ್ಷನ್ ಇರ್ಬೋದು, ಹಲವಾರು ಏನೇ ಟೆನ್ಷನ್, ಫೈನಾನ್ಷಿಯಲ್ ಟೆನ್ಷನ್ ಇರ್ಬೋದು, ಆತ್ಮಹತ್ಯೆ ಅಂತಹ ಒಂದು ಪ್ರವೃತ್ತಿಗೆ ಕೂಡ ಸುಮಾರು ಜನ ಹೋಗ್ಬಿಡ್ತಾರೆ ಅಂತ. ಯಾಕೆ ಅಂದ್ರೆ ದೇ ಡೋಂಟ್ ಶೇರ್ ದೇರ್ ಪ್ರಾಬ್ಲಮ್ಸ್, ದೇ ಡೋಂಟ್ ಡಿಸ್ಕಸ್ ದೇರ್ ಪ್ರಾಬ್ಲಮ್ಸ್. ಅಂಡ್ ಎಕ್ಸಾಮ್ ಗೋಯಿಂಗ್ ಸ್ಟೂಡೆಂಟ್ಸು ಅಷ್ಟೇನೆ. ಡಾಕ್ಟ್ರೆ ನಾನು ಎಲ್ಲ ಓದಿರ್ತೀನಿ, ನನಗೆ ನೆನಪು ಬರೋದಿಲ್ಲ ಎಕ್ಸಾಮ್ಗೆ ಹೋದಾಗ, ಅಥವಾ ನಾನು ಪ್ರತಿಯೊಂದು ಹಿಂದಿನ ದಿನ ಓದ್ಕೊಂಡಿರ್ತೀನಿ, ನಾ ಹೋದಾಗ ನನಗೆ ಕೈಕಾಲು ನಡ್ಕ ಬರಕ್ ಶುರುವಾಗ್ಬಿಡುತ್ತೆ, ನನಗೆ ಅಲ್ಲಿ ಬರೀಲಿಕ್ಕೆ ಆಗಲ್ಲ. ಸೊ ಈ ತರ ಹಲವಾರು ಸಮಸ್ಯೆ ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ. ಈವನ್ IAS ಪ್ರಿಪರೇಷನ್ಸು, ಜುಡಿಷಿಯರಿ ಎಕ್ಸಾಮ್ ಪ್ರಿಪರೇಷನ್ಸ್ ಮಾಡೋರು ಹಲವಾರು ಜನ ಬಂದು ಇವೆಲ್ಲವನ್ನು ಹೇಳ್ತಾರೆ. ಅದೆಲ್ಲ ಒತ್ತಡದಿಂದ ಅಥವಾ ಆಂಗ್ಸೈಟಿ, ಆತಂಕದಿಂದ ಆಗುವಂಥದ್ದು. ನಾ ಹೇಳ್ತಿದ್ದೆ, ಇಂಟರ್ನಲ್ ಸ್ಟ್ರೆಸ್ಸಾರ್ಸ್ ಅಂದ್ರೆ ಏನು? ಲೋ ಸೆಲ್ಫ್ ಎಸ್ಟೀಮ್, ಕೀಳರಿಮೆ, ಸೆಲ್ಫ್ ಕ್ರಿಟಿಸಿಸಮ್, ಅಯ್ಯೋ ನಾನು ಪ್ರಯೋಜನ ಇಲ್ಲ, ನನ್ನನ್ನು ನಾನೇ ಬೈಕೊಳ್ಳುವಂಥದ್ದು, ಓವರ್ ಅನಲೈಸಿಂಗ್, ಓಕೆ ಹಿಂಗಾಗ್ಬಿಡ್ಬೋದು, ಪೇಪರ್ ಈ ರೀತಿ ಕಷ್ಟ ಕೊಟ್ಟು ಬಿಡ್ಬೋದು, ಆ ಥರ ಇರ್ಬೋದು, ಈ ಥರ ಇರ್ಬೋದು, ಪೇಪರ್ ಲೀಕ್ ಆಗ್ಬಿಡ್ಬೋದು, ಭಯಂಕರ ಅನಾಲಿಸಿಸ್, ಓವರ್ ಅನಾಲಿಸಿಸ್ ಕೊಟ್ಟೋಗ್ತಾರೆ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನನ್ನ ಬಾರ್ ನಾನೇ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋಗೋದು, ನಾನು ಫಸ್ಟ್ ರ್ಯಾಂಕೇ ಬರಬೇಕು, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, 100ಕ್ಕೆ 100 ಬರಬೇಕು. ಸೊ ಬೀಯಿಂಗ್ ಹಾರ್ಶ್ ಆನ್ ಯುವರ್ ಸೆಲ್ಫ್ ಅಂಡ್ ದೆನ್ ಟೇಕಿಂಗ್ ಥಿಂಗ್ಸ್ ವೆರಿ ಪರ್ಸನಲಿ, ಓವರ್ ಥಿಂಕಿಂಗ್, ಪರ್ಸನಾಲಿಟಿ ಟ್ರೈಟ್ಸ್. ಪರ್ಸನಾಲಿಟಿ ಟ್ರೈಟ್ಸ್ ಅಂದ್ರೆ ಒಂದು ಸ್ವಭಾವ ಹೇಗೆ ಬ್ಲಾಸಮ್ ಆಗುತ್ತೆ ಅಂದ್ರೆ, ನಮ್ಮ ಜೀನ್ಸ್, ನಮ್ಮ ಜೆನೆಟಿಕ್ ಮೇಕಪ್, ನಮ್ಮ ತಂದೆ ತಾಯಿಯಿಂದ ಬರುವಂತದ್ದು ಒಂದು, ನಮ್ಮ ಆಪರ್ಚುನಿಟೀಸ್, ನಮ್ಮ ಟೀಚರ್ಸ್, ನಮ್ಮ ಅವಕಾಶಗಳು, ಇವೆಲ್ಲವೂ ಸೇರಿ ಒಂದು 18 ವರ್ಷದ ಮೇಲೆ ಒಂದು ಸ್ವಭಾವ ಆಗುತ್ತೆ. ಕೆಲವರು ಬಹಳ ಆತಂಕದ ಸ್ವಭಾವ, ಕೆಲವರು ಬಹಳ ವೆರಿ ಬೋಲ್ಡ್ ಇರ್ತಾರೆ, ಕೆಲವರು ಇಂಟ್ರೋವರ್ಟ್ ಇರ್ತಾರೆ, ಕೆಲವರು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಕೆಲವರು ಇಂಪಲ್ಸಿವ್, ಉದ್ವೇಗದ ಸ್ವಭಾವ ಇರುತ್ತೆ, ಕೆಲವರು ಡಿಪೆಂಡೆಂಟ್ ಪರ್ಸನಾಲಿಟಿ, ತಾವು ಇಂಡಿಪೆಂಡೆಂಟ್ ಆಗಿ ಅವರು ಒಂದು ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ಈ ತರ ಇವೆಲ್ಲವೂ ಸ್ವಭಾವದ ಒಂದು ವಿಭಿನ್ನವಾದ ಸ್ವಭಾವಗಳು. 8 ತರಹ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಹೇಳ್ತೀವಿ ನಾವು. ಇನ್ ಕೆಲವರಿಗೆ ಎಲ್ಲವೂ ಪರ್ಫೆಕ್ಷನಿಸ್ಟಿಕ್ ಆಗಿರ್ಬೇಕು, OCPD ಅಂತ ಹೇಳ್ತೀವಿ. ಸೊ ಹೀಗೆ ಲೈಫ್ ಸ್ಟೈಲ್, ಇಂಪ್ರಾಪರ್ ಸ್ಲೀಪ್, ಸ್ಕಿಪ್ಪಿಂಗ್ ಮೀಲ್, ಇದು ಬಹಳ ಬಹಳ ಇಂಪಾರ್ಟೆಂಟ್. ಹೇಗಂದ್ರೆ ಅದೇ ರೀತಿ ಜೀವನ ಮಾಡಿದ್ರೆ ಅದು ಆಗಲ್ಲ. ಸೊ ಹೌ ಡಸ್ ದ ಸ್ಟ್ರೆಸ್ ಫೀಲ್ ಅಂದ್ರೆ, ನಮ್ಗೆ ಸ್ಟ್ರೆಸ್ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ ಹಾಗೆ ಡಾಕ್ಟ್ರೆ ಅಂತ ಕೇಳ್ಬೋದು. ವರಿ, ಟೆನ್ಷನ್ ಜಾಸ್ತಿ, ಆತಂಕ ಜಾಸ್ತಿ, ಭಯ ಜಾಸ್ತಿ, ಕೋಪ, ಯಾವಾಗೂ ಇರಿಟಬಲ್ ಆಗಿರೋದು, ಓವರ್ವೆಲ್ಮಿಂಗ್ ಫೀಲಿಂಗ್, ಟೈರ್ಡ್ ಫೀಲಿಂಗ್, ಸ್ವಲ್ಪ ಕೆಲಸ ಮಾಡಿದ್ರೇನೆ ಸುಸ್ತಾಗ್ಬಿಡೋದು. ಸೊ ಟೈಪ್ಸ್ ಆಫ್ ಸ್ಟ್ರೆಸ್, ಪಾಸಿಟಿವ್ ಸ್ಟ್ರೆಸ್. ಹಾಗಾದ್ರೆ ಸ್ಟ್ರೆಸ್ಸೇ ಇರಬಾರ್ದ ಅಂದ್ರೆ 100% ಸ್ಟ್ರೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಬೆಲ್ ಕರ್ವ್ ಇದ್ದಂಗೆ. ಸೊ 1 ರೌಂಡ್ ಮೇಲೆ ಬರೋ ತನಕ ನಮ್ಮ ಪ್ರೊಡಕ್ಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ ಸ್ವಲ್ಪ ಒತ್ತಡ ಇದ್ದಾಗ. ಅದು ವಿಪರೀತ ಒತ್ತಡ ಆದಾಗ ನಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗಕ್ ಶುರುವಾಗುತ್ತೆ. ಸೊ ಪಾಸಿಟಿವ್ ಸ್ಟ್ರೆಸ್, ಯು ಸ್ಟ್ರೆಸ್ ಅಂತ ಹೇಳ್ತೀವಿ. ಒಂದು ಹೊಸದಾಗಿ ಇವಾಗ ಜುಡಿಷಿಯರಿ ಎಕ್ಸಾಮ್ ನಾನು ತಗೊಂಡು ಅದು ಪಾಸ್ ಆಗುವಂಥದ್ದು, ಇಟ್ ಈಸ್ ಎ ಯು ಸ್ಟ್ರೆಸ್, ಇಟ್ ಈಸ್ ಎ ಗುಡ್ ಸ್ಟ್ರೆಸ್ ಇಫ್ ಯು ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ಸೊ ಪಾಸಿಟಿವ್ ಸ್ಟ್ರೆಸ್ ಏನಾಗುತ್ತೆ, ಇಟ್ ಎನೇಬಲ್ಸ್ ಕಾನ್ಸಂಟ್ರೇಷನ್, ಇನ್ಕ್ರೀಸಸ್ ಪರ್ಫಾರ್ಮೆನ್ಸ್, ಬ್ರಿಂಗ್ಸ್ ಮೋಟಿವೇಶನ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ನೆಗೆಟಿವ್ ಸ್ಟ್ರೆಸ್ ಇಂದ ಏನಾಗುತ್ತೆ, ಫೀಲಿಂಗ್ ಅನ್ಪ್ಲೆಸೆಂಟ್, ಡಿಕ್ರೀಸ್ಡ್ ಪರ್ಫಾರ್ಮೆನ್ಸ್, ಕ್ಯಾನ್ ಲೀಡ್ ಟು ಮೆಂಟಲ್ ಅಂಡ್ ಫಿಸಿಕಲ್ ಪ್ರಾಬ್ಲಮ್ಸ್. ಹಾಗಾದ್ರೆ ಏನು ರೆಸ್ಪಾನ್ಸ್ ಟು ಸ್ಟ್ರೆಸ್? ಒಬ್ಬೊಬ್ರು ಒಂದೊಂದ್ ತರ ರೆಸ್ಪಾಂಡ್ ಮಾಡ್ತಾರೆ. ಒಬ್ಬೊಬ್ರು ಫೈಟಿಂಗ್, ದೇ ಕನ್ಫ್ರಂಟ್ ಆಲ್ ದ ಸ್ಟ್ರೆಸ್ಸಾರ್ಸ್, ಅವರು ಹೆಡ್ ಆನ್ ಕೊಲಿಷನ್ ಅವ್ರದ್ದು. ಸೊ ಇನ್ ಕೆಲವರು ಫ್ಲೈಟ್, ದೇ ರನ್ ಅವೇ ಫ್ರಮ್ ದ ಸ್ಟ್ರೆಸ್. ಅಪ್ಪ ಎಕ್ಸಾಮ್ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಡಾಕ್ಟ್ರೇ, ನನ್ನ ಮಗ ಎವ್ರಿ ಟೈಮ್ ಎಲ್ಲಾ ಓದ್ಬಿಟ್ಟಿರ್ತಾನೆ, ಎಕ್ಸಾಮ್ ನಾಳೆ ಅಂದಾಗ ನಾನು ಹೋಗೋದೇ ಇಲ್ಲ ಅಂತ ಮನೇಲೆ ಕೂತ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾನೆ, ಏನ್ ಮಾಡೋದು ಈ ತರ. ಅಂಡ್ ದೆನ್ ಸಮ್ ಪೀಪಲ್ ದೇ ಫ್ರೀಸ್. ಸೊ ದೇ ಡೋಂಟ್ ಇವನ್ ರೆಸ್ಪಾಂಡ್ ಟು ಸ್ಟ್ರೆಸ್ಸಾರ್ಸ್. ಏನೋ ಒಂದು ಭಯ, ಅಷ್ಟು ಆ ಮಟ್ಟಕ್ಕೆ ಭಯ. ಇನ್ ಕೆಲವರು ದೇ ವರ್ಕೌಟ್ ಅ ಸೊಲ್ಯೂಷನ್ ಅಂಡ್ ದೇ ಸ್ಟಾರ್ಟ್ ಆ ಒತ್ತಡನ ನಿಭಾಯಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಎಲ್ಲವೂ ಇಂಪಾರ್ಟೆಂಟ್. ದಿಸ್ ಈಸ್ ಅ ಕಾಮನ್ ಸ್ಟ್ರೆಸ್ managing system, whether it comes for exam, whether it comes for relationship with parents, with friends, with partners. So ಹಲವಾರು
ಎಲ್ಲದಕ್ಕೂ ಇದು ಬಂದು ಉಪಯೋಗ ಆಗುತ್ತೆ. ಸೊ ಸ್ಟ್ರೆಸ್ ರಿಲೇಟೆಡ್ ಇಲ್ನೆಸಸ್, ಹಂಗಂದ್ರೆ ಈ ಒತ್ತಡ ಕಂಟಿನ್ಯೂ ಆದ್ರೆ ಏನೇನ್ ಆಗ್ಬೋದು? ಫಿಸಿಕಲಿ ನೀವು ನೋಡಿದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಆಸ್ತಮಾ, ಇಮ್ಯುನಿಟಿ ಕಮ್ಮಿ ಆಗೋದು, ಗ್ಯಾಸ್ಟ್ರೈಟಿಸ್, ಹಾರ್ಟ್ ಬರ್ನ್ಸ್ ಆಗೋದು, ಕಾನ್ಸ್ಟಿಪೇಷನ್, ಅಲ್ಸರ್ಸ್, ಹೆಡೇಕ್, ಮೆನ್ಸ್ಟ್ರುಯಲ್ ಇರೆಗ್ಯುಲಾರಿಟೀಸ್, ಡಿಪ್ರೆಷನ್, ಆಂಗ್ಸೈಟಿ, ಸೊ ಇವೆಲ್ಲವೂ ಬರಬಹುದು. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಂಗಂದ್ರೆ ಹೆಂಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಒಂದು ABC ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಯು ಬಿ ಅವೇರ್ ವಾಟ್ ಈಸ್ ಕಾಸಿಂಗ್ ಯುವರ್ ಸ್ಟ್ರೆಸ್, ಹೌ ಆರ್ ಯು ರಿಯಾಕ್ಟಿಂಗ್ ಟು ಇಟ್, ಯಾವ ಥರ ಮಾಡ್ತಿದ್ದೀರಾ, ಯು ಹ್ಯಾವ್ ಟು ಬಿ ಅವೇರ್ ಏನ್ ನಿಮ್ಗೆ ಸ್ಟ್ರೆಸ್ ಕೊಡ್ತಾ ಇದೆ ಅದನ್ನ ಅನಲೈಸ್ ಮಾಡ್ಕೊಳ್ಳಿ. ದೆನ್ ಕಮ್ಸ್ ದ ಬ್ಯಾಲೆನ್ಸ್, ಹೌ ಮಚ್ ಕ್ಯಾನ್ ಯು ಕೋಪ್ ವಿತ್ ಬಿಫೋರ್ ಇಟ್ ಬಿಕಮ್ಸ್ ನೆಗೆಟಿವ್, ಅಂಡ್ ದೆನ್ ದ ಕಂಟ್ರೋಲ್ ಸಿಸ್ಟಮ್ ಕಮ್ಸ್, ವೆನ್ ಕ್ಯಾನ್ ಯು ಡೂ, ವಾಟ್ ಕ್ಯಾನ್ ಯು ಡೂ ಟು ಹೆಲ್ಪ್ ಯೋರ್ ಸೆಲ್ಫ್ ಕಂಬ್ಯಾಟ್ ದ ನೆಗೆಟಿವ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್, ಜುಡಿಷಿಯರಿ ಎಕ್ಸಾಮ್ ನನಗೆ ಕಷ್ಟ ಅನ್ಸಿದ್ರೆ ಡೇ 1 ಇಂದ ಓದ್ಕೊಂಡು ಹೋಗ್ಬೇಕು, ಒಂದು ಸ್ನೇಹಿತರನ್ನ ಇಟ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡೋದು, ಮಾಕ್ ಎಕ್ಸಾಮ್ಸ್ ಮಾಡ್ಕೊಳ್ಳೋದು, ಅಂಡ್ ನಮ್ಮ ಸೀನಿಯರ್ಸ್ನ ಕೇಳೋದು, ಹಲವಾರು ರೀತಿ ಇರ್ಬೋದು. ಸಿ ವಾಟ್ ಎವರ್, ಒನ್ ಸೈಜ್ ಡಸನ್ ಫಿಟ್ ಎವ್ರಿಬಡಿ. ನನಗೆ ಏನ್ ಸಹಾಯ ಆಗುತ್ತೆ ಅದನ್ನ ಕಂಡಿಡ್ಕೊಂಡು ಸ್ಟಾರ್ಟ್ ಕಂಟ್ರೋಲಿಂಗ್, ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ದೋಸ್ ಥಿಂಗ್ಸ್. ಸೊ ಇವೆಲ್ಲವೂ ಅದನ್ನೇ ನಾನು ಒಂದ್ ಸ್ವಲ್ಪ ಎಲಾಬರೇಟ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ. ಸೊ ಚೇಂಜ್ ಯುವರ್ ಲೈಫ್ ಸ್ಟೈಲ್, ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಇರ್ಬೋದು. ಕೆಲವ್ರು ಹೇಳ್ತಾರೆ ನಾಳೆ ಎಕ್ಸಾಮ್ ಇತ್ತು ಅಂದ್ರೆ ನಾನು ಬೆಳಗಿನ ಜಾವ 3 ಗಂಟೆ ತನಕ ಓದ್ಬಿಡ್ತೀನಿ, 2 ಅವರ್ ಮಲ್ಕೊಂಡ್ಬಿಟ್ಟು ಹೋಗಿ ಎಕ್ಸಾಮ್ ಬರೆದು ಬಿಡ್ತೀನಿ. ಸೊ ವಿ ಡೋಂಟ್ ರೆಕಮೆಂಡ್ ದಟ್. ಸೊ ಸ್ಟಾರ್ಟ್ ಹ್ಯಾವಿಂಗ್ ಡಿಸಿಪ್ಲಿನ್, ಡೈಲಿ ಓದ್ಕೊಳ್ಳಿ, ಒಂದು 50 ಮಿನಿಟ್ಸ್ ಓದ್ಕೋಬೇಕು, ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡಬೇಕು, ಆಮೇಲೆ ಅದನ್ನ ಮನನ ಮಾಡಬೇಕು, ಬರೀಬೇಕು. ವೆನ್ ಯು ರೈಟ್ ದ ಜಿಸ್ಟ್, ನಾಟ್ ದ ಹೋಲ್ ಸ್ಟೋರಿ, ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ದ ಹೋಲ್ ಸ್ಟೋರಿ 5 ಮಿನಿಟ್ಸ್ ಅಲ್ಲಿ. ನೀವು 1 ಅವರ್ ಏನು ಓದಿರ್ತೀರಾ ಅದನ್ನ ಒಂದು ಜಿಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ವೈಲ್ ರೈಟಿಂಗ್ ಅಸಿಟೈಲ್ ಕೋಲಿನ್ ಅಂತ ಒಂದು ಬ್ರೈನ್ ಕೆಮಿಕಲ್ ಸೆಕ್ರೀಟ್ ಆಗುತ್ತೆ, ದಟ್ ವಿಲ್ ರಿಜಿಸ್ಟರ್ ವಾಟ್ ಯು ರೀಡ್. ಆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಇಟ್ ಈಸ್ ಲೈಕ್ ಬ್ಯಾಂಕ್ ATM, ಅಲ್ಲಿ ದುಡ್ಡು ಡೆಪಾಸಿಟ್ ಆಗಿದ್ರೇನೆ ನಾವು ಕಾರ್ಡ್ ಹಾಕಿದ್ರೆ ದುಡ್ಡು ಬರೋದು, ಇಲ್ಲಾಂದ್ರೆ ದುಡ್ಡು ಬರೋದಿಲ್ಲ. ಸೊ ವಾಟ್ ಎವರ್ ಯು ರೀಡ್ ಯು ಹ್ಯಾವ್ ಟು ರಿಜಿಸ್ಟರ್, ಡೆಪಾಸಿಟ್ ಇನ್ ದ ಬ್ರೈನ್. ಅದಕ್ಕೋಸ್ಕರ ನೀವು ಓದಿದ್ದನ್ನ ಮನನ ಮಾಡ್ಬೇಕು, ರೀಕಾಲ್ ಮಾಡ್ಬೇಕು, ಅದನ್ನ ಬರೆದು ರೂಢಿ ಮಾಡ್ಕೋಬೇಕು. ಸೊ ಇವೆಲ್ಲವನ್ನು ಮಾಡಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ನಾ ಹೇಳ್ತಿದ್ದಂಗೆ ಹೆಲ್ತಿ ಬ್ಯಾಲೆನ್ಸ್ಡ್ ಡಯಟ್, ಪ್ರೋಟೀನ್ ಇರಬೇಕು, ವೈಟಮಿನ್ ಇರಬೇಕು, ಫ್ಯಾಟ್ ಕಡಿಮೆ ಇರಬೇಕು, ಫ್ರೈಡ್ ಫುಡ್ಸ್ ಕಡಿಮೆ ಇರಬೇಕು. ಸೊ ರೆಗ್ಯುಲರ್ ಟೈಮ್ಲಿ ಮೀಲ್ಸ್ ಇರಬೇಕು, ಎಕ್ಸಸೈಸ್, ಯೋಗ, ಮೆಡಿಟೇಷನ್, ಲೀಜರ್ ಟೈಮ್ ಆಕ್ಟಿವಿಟೀಸ್, ವೆದರ್ ಇಟ್ ಈಸ್ ಡಾನ್ಸ್, ಮ್ಯೂಸಿಕ್, ವಾಟ್ ಎವರ್ ಇಟ್ ಈಸ್, ರಿಲ್ಯಾಕ್ಸೇಷನ್ ಆಕ್ಟಿವಿಟೀಸ್. ಅಡಿಕ್ವೇಟ್ ಸ್ಲೀಪ್ ಅಂದ್ರೆ ಎಷ್ಟು ಡಾಕ್ಟ್ರೆ ಅಂದ್ರೆ ಅಟ್ಲೀಸ್ಟ್ 8 hours ಆಫ್ ಗುಡ್ ಸ್ಲೀಪ್, ಅಂಡ್ ಸೇಮ್ ಟೈಮ್ ಯು ಶುಡ್ ಸ್ಲೀಪ್ ಆಲ್ಮೋಸ್ಟ್ ಎವ್ರಿ ಡೇ ಅಂಡ್ ಗೆಟ್ ಅಪ್. ಫಾರ್ ಎಕ್ಸಾಂಪಲ್ 11 to 6. ಸೊ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಟೈಮ್. ಯಾಕಂದ್ರೆ ಬ್ರೈನ್ ಅಲ್ಲಿ ಒಂದು ಸರ್ಕೇಡಿಯನ್ ರಿದಮ್ ಅಂತ ಇರುತ್ತೆ. ಎವ್ರಿ 2 hours ಹೋಗೋದು, ಅರ್ಧ ಗಂಟೆ ಮಲ್ಕೊಳ್ಳೋದು, ಇಡೀ ದಿನ ಮಲ್ಕೊಳ್ಳೋದು, ಆ ರೀತಿ ಮಾಡಬಾರ್ದು. ಅಂಡ್ ಅವೇ ಫ್ರಮ್ ಆಲ್ಕೋಹಾಲ್, ಸ್ಮೋಕಿಂಗ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಚೇಂಜ್ ಯುವರ್ ಬಿಹೇವಿಯರ್, ಬಿ ಅಸರ್ಟಿವ್. ಬಿ ಅಸರ್ಟಿವ್ ಅಂದ್ರೆ ಏನು ಅಂದ್ರೆ, ಉದಾಹರಣೆಗೆ ಯಾರೋ ಒಂದು ನಿಮಗೆ ಆಗ್ಲಾರ್ದು ಹೇಳ್ತಾರೆ, ಆವಾಗ ಯು ಶುಡ್ ನೋ ಹೌ ಟು ಸೇ ನೋ. ಬಿ ಅಸರ್ಟಿವ್ ಬಟ್ ನಾಟ್ ಅಗ್ರೆಸಿವ್. ಜಗಳ ಆಡಕ್ ಹೋಗ್ಬೇಡಿ. ಗೆಟ್ ಆರ್ಗನೈಸ್ಡ್. ವೆಂಟಿಲೇಷನ್ ನಾನು ಹೇಳ್ದೆ, ಏನೇ ಕಷ್ಟ ಇದ್ರೇನು ಯು ಹ್ಯಾವ್ ಟು ಶೇರ್. ಅಂಡ್ ದೆನ್ ದ ಹ್ಯೂಮರ್, ಯೂಸ್ ಹ್ಯೂಮರ್ ಟು ಗಿವ್ ಬ್ಯಾಕ್. ಟೆಲ್, ಯಾರಾದ್ರೂ ನಿಮಗೆ ಅನ್ಪ್ಲೆಸೆಂಟ್ ಆಗಿ ಮಾತಾಡಿದ್ರೆ, ನಂಗೆ ತುಂಬಾ ಬೇಜಾರಾಯ್ತಪ್ಪ ನೀವು ಮಾತಾಡಿದ್ದು ಅಂತ ಒಂದು ನಗ್ನಗ್ತಾ ಹೇಳ್ಬೋದು, ಏನು ತೊಂದರೆ ಇಲ್ಲ, ಜಗಳ ಆಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಂಡ್ ಡೈವರ್ಷನ್ ಅಂಡ್ ಡಿಸ್ಟ್ರಾಕ್ಷನ್ ಇನ್ ಎ ಗುಡ್ ವೇ. ಸೊ ಇಂಪ್ಯಾಕ್ಟ್ಫುಲ್ ಎಸ್ಟಾಬ್ಲಿಷ್ ನೈಟ್ ರೊಟೀನ್ ನ ಹೇಳ್ದಂಗೆ, ಇವೆಲ್ಲ ಸಿಂಪಲ್ ಟಿಪ್ಸ್, ಬಟ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಯುವರ್ ಬ್ರೈನ್ ಟು ಬಿ ಮೋರ್ ಪ್ರೊಡಕ್ಟಿವ್. ಅಫ್ಕೋರ್ಸ್ ಇದೆಲ್ಲವೂ ನಿಮ್ಗೆ ಗೊತ್ತಿರುವಂಥದ್ದೇ. ಸೊ ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸಸ್. ವೈಲ್ ಬ್ರೀದಿಂಗ್ ಯು ಕೌಂಟ್ 5 things that you see which are pleasant, 4 things that you feel that are good, 3 things that you hear, 2 things that you can smell, 1 thing that you can taste. ಈ ತರ ಹಲವಾರು ಮೆಥಡ್ಸ್ ಇದೆ ನಿಮ್ಮ ಒತ್ತಡಗಳನ್ನ ನಿಭಾಯಿಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಇನ್ ಎ ನಟ್ಶೆಲ್, there should be positive talk more, appreciate people, organize and plan your work, healthy lifestyle, do ventilate repeatedly. I'm telling you, because that will save many lives. Ask for help if in case you need. Say no if it is not possible for you. So ನಾನೇನ್ ಹೇಳ್ತೀನಿ ಅಂದ್ರೆ, ನನ್ನ ನಂಬರ್ ಬೇಕಂದ್ರೆ ಬರ್ಕೋಬಹುದು, 9845329154. ಐ ರಿಪೀಟ್, 9845329154. ಸೊ ಹೀಗಾಗಿ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಅದು ಎಲ್ಲಾ ಒತ್ತಡವನ್ನು
ಪಾಸಿಟಿವ್ ಆಗಿ ತಗೊಂಡು ಹೋದ್ರೆ ಅವರ್ ಪ್ರೊಡಕ್ಟಿವಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ಅಂಡ್ ಯಾವುದೇ ಮನಸ್ಸಿನ ಸಮಸ್ಯೆ ಇದ್ರೆ ಆಪ್ತ ಸಮಾಲೋಚನೆ ಇರ್ಬೋದು, ಚಿಕಿತ್ಸೆ ಇರಬಹುದು, ಪಡ್ಕೊಂಡ್ರೆ ಬಹಳಷ್ಟು ಚೆನ್ನಾಗಿ ವರ್ಕ್ ಮಾಡಬಹುದು. ಒನ್ ಆಫ್ ದ ಗರ್ಲ್ಸ್ ರೀಸೆಂಟ್ಲಿ ಆಕೆ ಬಂದು ಜಸ್ಟ್ ಸಿಂಪಲ್ ಆಂಗ್ಸೈಟಿ ಡಿಸಾರ್ಡರ್ ಇತ್ತು, 5 ವರ್ಷದಿಂದ ಚಿಕಿತ್ಸೆ ತಗೊಂಡಿರ್ಲಿಲ್ಲ. ಸೊ ರೀಸೆಂಟ್ ಆಗಿ ಬಂದು ಒಂದು ಕೌನ್ಸಿಲಿಂಗ್ ಮತ್ತೆ ಚಿಕಿತ್ಸೆ ತಗೊಂಡ್ಮೇಲೆ ಆಲ್ಮೋಸ್ಟ್ ಶಿ ಹ್ಯಾಸ್ ಪಾಸ್ಡ್ ಹರ್ ಪ್ರಿಲಿಮ್ಸ್ ಎಕ್ಸಾಮ್ ಆಸ್ ವೆಲ್ ಆಸ್ ಮೇನ್ಸ್ ಎಕ್ಸಾಮ್ ಇನ್ IAS. ಸೊ ಈ ಒಂದು ಸಣ್ಣ ಆತಂಕದಿಂದ ಬಂದು ಹಲವಾರು ನಮ್ಮ ಒಂದು ಅಚೀವ್ಮೆಂಟ್ಸ್ ಕೂಡ ಸ್ಟಾಪ್ ಆಗಬಹುದು. ಆದ್ರಿಂದ ಮೈ ರಿಕ್ವೆಸ್ಟ್ ಈಸ್ ಆಲ್ವೇಸ್ ಸೀಕ್ ಹೆಲ್ಪ್, ಟೇಕ್ ಗೈಡೆನ್ಸ್. ಸೊ ಹಲವಾರು ಕೇಸಸ್ ಇದೆ, ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಟೈಮ್ ಐ ವೋಂಟ್ ಗೋ into detail into the all the cases. So thank you very much ಜಡ್ಜ್ ಸಾಹೇಬ್ರಿಗೆ ಮತ್ತೆ ಪುರುಷೋತ್ತಮ್ ಸರ್ಗೆ ಥ್ಯಾಂಕ್ ಯು I ಸರ್, ಥ್ಯಾಂಕ್ ಯು ಮ್ಯಾಮ್. immensely thank for giving me this opportunity. Thank you so much, madam. We are also uh, delighted by your kind lecture, ma'am. Thank you so much, ma'am. ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ನೋಡಿ, ರೆಕಾರ್ಡಿಂಗ್ ಕ್ಲಾಸ್ ನಲ್ಲಿ ತಮ್ಗೆ ಪ್ರಶ್ನೆಗಳು ಕೇಳೋ ಅವಕಾಶ ಇರೋದಿಲ್ಲ, ಅಥವಾ ಮೇಡಮ್ನ ನೀವು ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡ್ಬೇಕಾದ್ರೂ ಕನ್ಸಲ್ಟೇಷನ್ ಫೀ ಇರ್ತದೆ, ಆಯ್ತಾ? ಸೊ ಈ ನಿಟ್ಟಿನಲ್ಲಿ ಇದು ದಿಸ್ ಈಸ್ ಅ No, ವೆರಿ they ಗುಡ್. can go to nearby public health institutions also where free services are there. And if they want 14416 ಟೆಲಿಮನಸ್ ಅಂತ ಕೂಡ ಇದೆ, 24/7 ಟೆಲಿಮನಸ್ 14416, ಅದಕ್ಕೆ ಕೂಡ ಕರೆ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ಮೇಡಮ್, ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳನ್ನ ನಮಸ್ಕಾರ ಕೇಳಿ. ಸರ್. ನಮಸ್ತೆ ನಮಸ್ಕಾರ ಅಕ್ಷಿತ್ ಸರ್. ಅವರು. ಹಾ ಮೇಡಮ್ ನಮಸ್ಕಾರ. ನಮಸ್ತೆ. ಮೇಡಮ್, 2 ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಹೇಳಿ. ತಾವು ಟೆಲಿಮಾನಸ್ ಅಂತ ಹೇಳಿದ್ರಿ. ನಮ್ಮ ತಾಯಿಯವರ ಸಲುವಾಗಿ ಒಂದು 2-3 ಸತಿ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ವಿ. ಅಲ್ಲಿಂದ ಏನು ಸರಿಯಾದ ಫೀಡ್ಬ್ಯಾಕ್ ಸಿಗ್ಲಿಲ್ಲ. Okay, ದಿಸ್ ಇಸ್ okay. ಮೇಡ್ ಮೋರ್ ದ್ಯಾನ್ 2 to 3 months. Okay. ಅಲ್ಲೊಬ್ರು ಯಾರೋ ಅಸಿಸ್ಟೆಂಟ್ ಇರ್ತಾರೆ, ಹ್ಮ್. ಅವರು ನಾಳೆ ಮಾತಾಡ್ತೀನಿ ಅಂತಾರೆ, ನಾಡ್ದು ಹ್ಮ್, ಮಾತಾಡ್ತೀನಿ ಹ್ಮ್. ಅಂತಾರೆ. ಸುಮ್ಮನೆ ಜಸ್ಟ್ ದೇ ಆರ್ ಪುಲ್ಲಿಂಗ್ ಆನ್ ದಿಸ್. Okay, This is okay, fine. not only I done 1 or 2 times. This is Okay. almost 2 to 3 months exercise I've done. I can say Okay, that okay. Manas or one more Manas is there. It is useless as per my knowledge. ಸರಿ, This is ನಿಮ್ಗೆ my ಏನಾದ್ರು experience. ಪ್ರಶ್ನೆ ಇದ್ರೆ ಹೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. Okay, ನೇರ. madam. Next, ಹ್ಮ್. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಹ್ಮ್. ನಮ್ದು ತಾಯಿ ಬಗ್ಗೆದು. ಹ್ಮ್. ಅದನ್ನ ಸೈಕ್ಯಾಟ್ರಿಗೆ ನಾವು ಬಹಳ ತೋರಿಸಿದ್ವಿ. Okay. ಶಿ 75. ಹ್ಮ್. ಅವ್ರಿಗೆ ತೋರಿಸಿದಾಗ ಬಹಳಷ್ಟು ಮೆಡಿಸಿನ್ ಎಲ್ಲ ತಗೊಂಡ್ಮೇಲೆ ಅದ್ರ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಯ್ತು. ಅವ್ರು ಕಂಟಿನ್ಯೂಸ್ Okay. ಟಾಕಿಟಿವ್. ಹ್ಮ್. ಅದರಲ್ಲಿ ಹ್ಮ್. 3 ಕಾಂಬಿನೇಷನ್ ಡಿಸೀಸ್ ಅಂತ ಹೇಳಿದ್ರು ಡಾಕ್ಟರ್. ಹ್ಮ್. ಒಂದು ಹ್ಮ್. ಬೈಪೋಲಾರ್ ವಿತ್ ಅಡಿಷನ್ ಆಫ್ ಸ್ಕಿಜೋಫಿನಿಯಾ ಅಂಡ್ ದೀಸ್ 2. ಒನ್ ಮೋರ್ ಡಿಸೀಸ್ ಹೇಳಿದ್ರು ನೆನಪು ಬರ್ತಾ ಇಲ್ಲ. ಇದ್ರ ಕಾಂಬಿನೇಷನ್ ಇತ್ತು. ಮೆಡಿಸಿನ್ಸ್ ಶಿ ಟುಕ್ ಫಾರ್ ನಿಯರ್ಲಿ 4 to 5 years. ಸೊ 5th year ಆದ್ಮೇಲೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದೆ. ಏನು ನಮಗೆ ಏನು ಇದು ಆಗ್ತಾ ಇಲ್ಲ, ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಅವ್ರು ಡಾಕ್ಟರ್ ಹೇಳಿದ್ರು, they have only 2 options. Either you have to live with this or you have to face the side effects. Then we discontinued everything medicine more than 6 years. Now health wise, physically she don't have any issues, appetite and everything, she is fantastic. Only she is a continuous talkative for around 2 to 3 days. ನೀವು ಪ್ರಾಯಶಃ ಹೇಳ್ತಿರೋದು ಸ್ಕಿಜೋ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ನಾನು ಹೇಳ್ದಂಗೆ ಒನ್ ಆಫ್ ದ ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್ ವಿಚ್ ಈಸ್ ನಾಟ್ ವೆರಿ ಕಾಮನ್. ಕೆಲವರಿಗೆ ಮಾತ್ರ ರೆಸಿಸ್ಟೆಂಟ್ ಕೇಸಸ್ ಅಂತ ಹೇಳ್ತೀವಿ, ಆ ಥರ ಆಗತ್ತೆ. ಈ ನಿಮ್ಮ ತಾಯಿ ಕೇಸಲ್ಲಿ ಪ್ರಾಬಬ್ಲಿ ಆ ಟಾಕಿಂಗ್ ಟು ಹರ್ ಸೆಲ್ಫ್ ಕಮ್ಮಿ ಮಾಡಕ್ಕೆ ಒಂದು ಸಣ್ಣ ಮೈಲ್ಡ್ ಡೋಸ್ ಆಫ್ ಆಂಟಿಸೈಕಾಟಿಕ್ ಶುರು ಮಾಡ್ಕೋಬಹುದು. ಅಂಡ್ ಇಫ್ ಯು ರಿಕ್ವೈರ್ ಮೈ ಹೆಲ್ಪ್, ಐ ಆಮ್ ರೆಡಿ ಟು ಹೆಲ್ಪ್ ಯು. ಇಲ್ಲಿ ಹೊಸಪೇಟೆಯಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್. Okay. And tried for 5 years and faced ಅಲ್ಲ, a lot ನಿಮ್ದು of ಒಂದೊಂದ್ಸರಿ ನಾ ಹೇಳಿದ್ನಲ್ಲ ರೆಸಿಸ್ಟೆಂಟ್ ಕೇಸಸ್ ಇರುತ್ತೆ, ಅವಾಗ ಆ ಸಿಂಪ್ಟಮ್ ಪೂರ್ತಿ ಕಮ್ಮಿ ಮಾಡಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡು ಹೋದಾಗ ಆ ತರ ಸೈಡ್ ಎಫೆಕ್ಟ್ಸ್ ಬರಬಹುದು. ಸೊ ಅಮ್ಮಂಗೆ ಏನೂ ತೊಂದರೆ ಇಲ್ಲ, ಎಕ್ಸೆಪ್ಟ್ ಹರ್ ಟಾಕಿಂಗ್ ಟು ಹರ್ ಸೆಲ್ಫ್, ಶಿ ಇಸ್ ನಾಟ್ ಹಾರ್ಮಿಂಗ್ ಹರ್ ಸೆಲ್ಫ್ ಆರ್ ಅದರ್ಸ್. ಈಗ ಸಮಸ್ಯೆ ಇಲ್ಲ ಅಂದ್ರೆ ಹಾಗೆ ಬಿಡೋಣ. ಇಲ್ಲ ಅದೊಂದ್ ಚೂರ್ ಕಡಿಮೆ ಆದ್ರೆ ಒಳ್ಳೇದು ಅಂದ್ರೆ ಒಂದು ಮೈಲ್ಡ್ ಡೋಸ್ ಆಫ್ ಮೆಡಿಸಿನ್ಸ್ ಹಾಕೋಬಹುದು, ವಿಚ್ ವಿಲ್ ನಾಟ್ ಗಿವ್ ಹರ್ ಎನಿ ಮಚ್ ಸೈಡ್ ಎಫೆಕ್ಟ್ಸ್. ಅಲ್ಲ, ಏನು ಅಂತಂದ್ರೆ ನಮಗ್ ವರೀಡ್ ಪಾರ್ಟ್ ಏನಂದ್ರೆ, ನಮಗ ಟಾಕಿಟಿವ್ ಇರೋದ್ರಿಂದ ತೊಂದರೆ ಇಲ್ಲ. ಪ್ರಾಬ್ಲಮ್ ಏನು ಅಂತಂದ್ರೆ, ಶಿ ವಿಲ್ ನಾಟ್ ಸ್ಲೀಪ್ ಕಂಟಿನ್ಯೂಸ್ಲಿ.
ಟ್ವೆಂಟಿ ಹಾ ಫೋರ್ ಅವರ್ಸ್ 36 hours. ಅದಾದ್ಮೇಲೆ ಫುಲ್ ತಿಂದ್ಬಿಟ್ಟು ಕಂಟಿನ್ಯೂಸ್ ಸ್ಲೀಪ್ ಫಾರ್ 1 day, say 20 ಹಾ. around 16 ಅದನ್ನ hours 20 hours, ನಾವು then it will be normalized. ಹಾ ನಾವು ಮೆಡಿಸನ್ ಅದನ್ನ ಈಗ ಹೊಸ ಹೊಸ ಮೆಡಿಸನ್ಸ್ ಇದೆ, ಅದನ್ನ ಮೆಡಿಸನ್ ಡೋಸೇಜ್ ಖಂಡಿತ ನಾವು ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಅವ್ರು ತುಂಬಾ ಕಂಫರ್ಟಬಲ್ ಆಗಿರೋ ತರ ಮಾಡ್ಬೋದು. ಸೊ ನಿಮ್ಗೆ ಅಷ್ಟು ಬೇಕಂದ್ರೆ ನಾನು ವೈದ್ಯರ ಹತ್ರ ಮಾತಾಡ್ಬೋದು, ಅಥವಾ ಬೈ ಚಾನ್ಸ್ ನೀವು ಬೆಂಗಳೂರು ಕಡೆ ಬಂದಾಗ ಐ ಕ್ಯಾನ್ ಹೆಲ್ಪ್ ಯು. ಓಕೆ, ಎನಿ ಓಕೆ ಮೇಡಮ್. ಅದರ್ ಕ್ವೆಶ್ಚನ್ಸ್? ಓಕೆ ಮೇಡಮ್, ಇನ್ನೊಂದು ಜಸ್ಟ್ ಒಂದು ಆಡ್ ಮಾಡ್ತೀನಿ. ಇದೇನ್ ಕೇಸ್ ಏನಿದೆಯಲ್ಲ, ನಾನು ಹೇಳ್ತೇನೆ, ಇಟ್ ಇಸ್ ನಾಟ್ ಮಿಡಲ್. ನಾವು ಐ ಆಮ್ 53, ನನಗೆ 53 ವರ್ಷ ಅಂತಂದ್ರೆ ನಾನು ಚಿಕ್ಕವನಾಗಿದ್ದ, ನಾನು ಹುಟ್ಟಿದಾಗಿಂದನೂ ಅಂದ್ರೆ ಹಾಗೆ ಇದೆ. ಅಂದ್ರೆ ಬಿಫೋರ್ ಅವರ್ ಮ್ಯಾರೇಜ್ ಆಲ್ಸೋ ಶಿ ಇಸ್ ಲೈಕ್ ದಟ್. ಅಂದ್ರೆ ಇದೇನು ಸೆಂಟ್ರಲ್ ಬಂದಿದ್ದಲ್ಲ. ಐ ಥಿಂಕ್ ಇಟ್ ಇಸ್ ಎ ಜೆನೆಟಿಕಲ್ ಡಿಸಾರ್ಡರ್ ಅನಿಸ್ತದೆ. ಐ ಡೋಂಟ್ ನೋ ವಾಟ್ ಇಸ್ ದ ಅಲ್ಲ, ಮೆಡಿಕಲ್. ನಾ ಹೇಳ್ತಿದ್ದೆ ಅಲ್ಲ, 1% ಆಫ್ ದ ಪೀಪಲ್ ವಿಲ್ ಹ್ಯಾವ್ ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂತ. ಅಮ್ಮಂಗೆ ಲುಕ್ಸ್ ಲೈಕ್ ಶಿ ಹ್ಯಾಸ್ ದಟ್ ಕ್ಯಾಟಗರಿ ಆಫ್ ಡಿಸಾರ್ಡರ್. ಓಕೆ ಮೇಡಮ್, ನೀವೇನ್ ಸಜೆಸ್ಟ್ ಮಾಡ್ತೀರಾ ಇದಕ್ಕೆ? I would suggest mild dose of antipsychotics because everything else she is okay. ಸೊ ಒಬ್ಬೊಬ್ಬರೇ ಮಾತಾಡೋದು, ಹ್ಯಾಲುಸಿನೇಷನ್ಸ್ ಏನಿದೆ ಅಲ್ಲ, ಅದು ಕಡಿಮೆ ಮಾಡಲಿಕ್ಕೆ ಒಂದು ಮೈಲ್ಡ್ ಡೋಸ್ ಆಫ್ ಆಂಟಿಸೈಕೋಟಿಕ್ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ರದ ಡಾಕ್ಟರ್ ಹತ್ರನೂ ತಗೋಬಹುದು, ಇಲ್ಲ ಈ ಕಡೆ ಬಂದಾಗ ಯು ಬ್ರಿಂಗ್ ಆಲ್ ಹರ್ ಯುನೋ ಏನೇನು ಪ್ರಿಸ್ಕ್ರಿಪ್ಷನ್ಸ್ ಕೊಟ್ಟಿರೋಂಥದ್ದಿದೆ, ಮೆಡಿಕಲ್ ರೆಕಾರ್ಡ್ಸ್ ತಗೊಂಬನ್ನಿ, ನಾನು ನೋಡ್ಬಿಟ್ಟು ನಿಮ್ಗೆ ಸಲಹೆ ಕೊಡ್ತೀನಿ. ನಿಮ್ಮ ವಾಟ್ಸ್ಆಪ್ ನಂಬರ್ ಶೇರ್ ಮಾಡ್ಬೋದು ಮೇಡಮ್, ಆಲ್ ಡಾಕ್ಯುಮೆಂಟ್ಸ್? ಮಾಡಿ ನೋಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಪುರುಷೋತ್ತಮ್ ವೆರಿ ಸರ್ ಮಚ್. ಹತ್ರ ತಗೊಳ್ಳಿ ನೀವು ನಂಬರ್. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ನಾನು ನಂಬರ್ ಶೇರ್ ಮಾಡ್ತೀನಿ, Okay. ಮೇಡಮ್ ನಂಬರ್ ಶೇರ್ ಮಾಡ್ತೀನಿ, ಎಲ್ಲಾ ಗ್ರೂಪ್ ನಲ್ಲೂ ಮೇಡಮ್ ನಂಬರ್ ಶೇರ್ ಮಾಡ್ತೀನಿ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ತುಮಕೂರು ಚಾನೆಲ್ನವರು ಪ್ರಸಾರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಮೇಡಮ್ ನಂಬರ್ನು ಸಹ ಅವರು ಡಿಸ್ಪ್ಲೇನ ಮಾಡ್ತಾರೆ. ಸೊ ಹಾಗಾಗಿ ನಂಬರಿನ ಏನು ಡಿಫಿಕಲ್ಟಿ ಇರೋದಿಲ್ಲ. ಸೊ ಮೇಡಮ್ದು ನಂಬರು ಸ್ಕ್ರೀನ್ ನಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಧನ್ಯವಾದಗಳು ಮೇಡಮ್. ಈಗ ಮೇಡಮ್, ಈಗ ಇದು ಸಿವಿಲ್ ಜಡ್ಜಸ್ ಒಂದು ಅಭ್ಯರ್ಥಿಗಳಿಗೆ ನಾವು ಕೇಂದ್ರೀಕೃತವಾಗಿ ಮಾಡಿದೀವಿ ಕಾರ್ಯಕ್ರಮವನ್ನ. ಸೊ ಈ ನಿಟ್ಟಿನಲ್ಲಿ ಕೆಲವ್ರು ಕೇಳ್ತಾ ಇದ್ದಾರೆ, ಏನ್ ಪ್ರಶ್ನೆ ಅಂದ್ರೆ, ನನ್ನ ಫ್ರೆಂಡು ಸಕ್ಸಸ್ ಅನ್ನ ಪಡ್ಕೊಂಡಿದ್ದಾನೆ, ಆದ್ರೆ ನಾನು ಜೀವನದಲ್ಲಿ ಸೋತ್ಬಿಟ್ಟಿದ್ದೀನಿ, ಏನ್ ಮಾಡೋದು? ಅವನ್ ಮಾತ್ರ ಜಡ್ಜ್ ಆದ, ಸೊ ನಾನು ಕೈಲಿ ಜಡ್ಜ್ ಆಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಬೇಜಾರು ನನ್ನಲ್ಲಿದೆ, ನಾನ್ ಸಕ್ಸಸ್ ಆಗ್ಲಿಲ್ಲ, ಅದನ್ನ ಹೆಂಗೆ ನಿವಾರಿಸ್ಕೋಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಮೇಡಮ್. ಖಂಡಿತವಾಗ್ಲೂ ಅವರು ಈಚ್ ಪರ್ಸನ್ ಇಸ್ ಯುನೀಕ್ ಅಲ್ವಾ? ಹಲವಾರು ಸರಿ ಈಗ ಜುಡಿಷಿಯರಿ ಎಕ್ಸಾಮ್ ಒಂದ್ಸರಿ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಪ್ರಯತ್ನ ಮಾಡಬಹುದು. ಅಥವಾ ಇವರಲ್ಲಿ ಯಾಕೆ ಆ ಎಕ್ಸಾಮ್ ಪಾಸ್ ಮಾಡಕ್ ಆಗ್ತಿಲ್ಲ, ಈಸಿ ಆಂಕ್ಷಿಯಸ್, ಏನಾದ್ರು ಆತಂಕ ತೊಂದರೆ ಇದೆಯಾ, ಡಿಪ್ರೆಷನ್ ಇದೆಯಾ, ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಇಫ್ ಹಿ ವಾಂಟ್ಸ್ ಹಿ ಕ್ಯಾನ್ ಟಾಕ್ ಟು ಮೀ ಡೈರೆಕ್ಟ್ಲಿ ಆರ್ ಹಿ ಕ್ಯಾನ್ ವಾಟ್ಸ್ಆಪ್ ಮೀ. ಸೊ ಅವ್ರಿಗೆ ಏನ್ ಸಮಸ್ಯೆ ಇದೆ ಅದಕ್ ಮೇಲೆ ಐ ಕ್ಯಾನ್ ಗಿವ್ ಹಿಮ್ ಟಿಪ್ಸ್. ಅರ್ಥ ಆಯ್ತಾ? ಸೊ ಅಂಡ್ ಮೋರ್ ಓವರ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರಿಗೂನು ಈಚ್ ಪರ್ಸನ್ ಇಸ್ ಯುನೀಕ್. ಮೈ ಫ್ರೆಂಡ್ ವುಡ್ ಹ್ಯಾವ್ ಬಿಕಮ್ ಜಡ್ಜ್, ಬಟ್ ಆಸ್ ಅನ್ ಅಡ್ವೊಕೇಟ್ ಐ ಕ್ಯಾನ್ ಮೂವ್ ಫಾರ್ವರ್ಡ್ ಇನ್ ಅ ವೇ, ಆರ್ ಐ ಕ್ಯಾನ್ ಟ್ರೈ ಅಗೇನ್. ಸೊ ನಾನು ಟ್ರೈ ಮಾಡಿ ಅದು ಸಕ್ಸೀಡ್ ಆಗಕ್ಕೆ ಏನೇನ್ ಬೇಕೋ, ಮಾನಸಿಕವಾಗಿ ಸದೃಢವಾಗಿರೋದಕ್ಕೆ 100% ವಿ ಕ್ಯಾನ್ ಹೆಲ್ಪ್ ಹಿಮ್. By chance, is it anxiety which is preventing him? Is it depression which is disturbing him? ಏನ್ ಸಮಸ್ಯೆ ಆಗ್ತಿದೆ ಅವ್ರ ಜೊತೆ ಮಾತಾಡಿ ನಾವು ಸಲಹೆ ಕೊಡಬಹುದು. ಸರಿ ಮೇಡಮ್, ಮತ್ತೊಂದು ಪ್ರಶ್ನೆ ಇದೆ. ನಾನು ಓದ್ಬೇಕು ಅಂತ ಅನ್ಕೊಂತೀನಿ, ಆದ್ರೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಮೇಡಮ್. ನಿಮ್ಮ ವಾಯ್ಸ್ ಹೋಯ್ತು. ನಾನು ಓದ್ಬೇಕು ಅಂತ ಅನ್ಕೊಂತಾ ಇದ್ದೀನಿ, ಆದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ, ಕೂತ್ಕೊಳ್ಳಿಕ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ, ಯಾವಾಗ್ಲೂ ಮೊಬೈಲ್ ಅಲ್ಲೇ ಇಟ್ಕೊಂಡು ನೋಡ್ಬೇಕು ಅಂತ ಅನಿಸ್ತಾ ಇದೆ. ಸೊ ಈ ರೀತಿಯಾದಂತ ಸಮಸ್ಯೆಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಓಕೆ ಸರ್, ಇನ್ ಬಿಟ್ವೀನ್ ನಿಮ್ ವಾಯ್ಸ್, ಬಟ್ ವಾಟ್ ಎವರ್ ಐ ಅಂಡರ್ಸ್ಟುಡ್ ಇಸ್ ಕೂತು ಓದ್ಲಿಕ್ಕೆ ಆಗ್ತಾ ಇಲ್ಲ, ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಿದೆ ಅಂತ. ಓದ್ಬೇಕು ಅಂತ ಅನ್ಕೊಂತೀನಿ, ಆದ್ರೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಸಿ, ಓದೋದಿಕ್ ಒಂದು ಮಾತ್ರ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ದೇರ್ ಇಸ್ ನೋ ಮ್ಯಾಜಿಕ್ ಸೊಲ್ಯೂಷನ್ ಟು ದಿಸ್. ಬ್ರಿಂಗಿಂಗ್ ಡಿಸಿಪ್ಲಿನ್ ಇನ್ ಟು ದ ಲೈಫ್, ಅವರು ಒಂದು ಟೈಮ್ ಟೇಬಲ್ ಹಾಕೊಳ್ಳೇಬೇಕು. ಈಗ ಬೆಳಗ್ಗೆ ಎದ್ದು ಒಂದ್ ಸ್ವಲ್ಪ ದಿನ ನಾವೇನ್ ಹೇಳ್ತೀವಿ, ಯಾವುದೇ ಒಂದು ಅಡಿಕ್ಷನ್ ಇದ್ರೇನು ಡಿಟಾಕ್ಸ್ ಫೇಸ್ ಅಂತ 3 ವಾರಕ್ಕೆ ಇಡ್ತೀವಿ. ವೆದರ್ ಇಟ್ ಇಸ್ ಸಿಗರೇಟ್, ವೆದರ್ ಇಟ್ ಇಸ್ ಸ್ಕ್ರೀನ್ ಅಡಿಕ್ಷನ್, ವೆದರ್ ಇಟ್ ಇಸ್ ಮೊಬೈಲ್ ಅಡಿಕ್ಷನ್ ಆರ್ ಆಲ್ಕೋಹಾಲ್ ಅಡಿಕ್ಷನ್, ಆ 3 ವಾರದಲ್ಲಿ ಇವರು ಅವರ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೋಬಹುದು. ಏನ್ ಮಾಡ್ಬೋದು 3 ವಾರದಲ್ಲಿ ಅಂದ್ರೆ, ಹಿ ಕ್ಯಾನ್
ಡಿ ಇನ್ಸ್ಟಾಲ್ ಆಲ್ ದೋಸ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರಬಹುದು, ಯಾವ್ದನ್ನ ಅವರು ಪದೇ ಪದೇ ನೋಡ್ತಾ ಇದ್ದಾರೆ ಅದನ್ನ ಅವರು ಡಿ ಇನ್ಸ್ಟಾಲ್ ಮಾಡಿ ಇಡಬೇಕಾಗತ್ತೆ. ಅಂಡ್ ಆ ವಾಟ್ಸಪ್ ಇಲ್ಲದೆ ಜೀವನ ಇಲ್ಲ, ಎಲ್ಲಾ ಇನ್ಫಾರ್ಮೇಶನ್ ಅದರಲ್ಲೇ ಬರುತ್ತೆ ಅಂದ್ರೆ ಒಂದು ಅರ್ಧ ಗಂಟೆ ಒಂದ್ ದಿವಸಕ್ಕೆ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಅಂಡ್ ಇದೇ ತರಹ ಒಂದು 4 ವರ್ಷ ಓದ್ದೆ ರೀಸೆಂಟ್ ಆಗಿ ನಾನೊಂದು ಸ್ಟೂಡೆಂಟ್ನ ಐ ವಾಸ್ ಹೆಲ್ಪಿಂಗ್ ಹಿಮ್. ಸೊ ಅಲ್ಲೇನಾಗಿತ್ತು, ಹಿ ಹ್ಯಾಸ್ ನಾಟ್ ರೆಡ್ ಎನಿಥಿಂಗ್ ಫ್ರಮ್ 4 years, ಬಿಟ್ಬಿಟ್ಟಿದ್ದಾನೆ ಅರ್ಧಕ್ಕೆ ಇಂಜಿನಿಯರಿಂಗ್ ಕಾಲೇಜ್. ಸೊ ಈಗ ಓದ್ಬೇಕು ಅಂದ್ರೆ ಆಗ್ತಾ ಇಲ್ಲ. ಸೊ ಈ 3 ವಾರದ ಏನ್ ಡಿಟಾಕ್ಸ್ ನಾನು ಹೇಳ್ದೆ ಅದನ್ನ ಆತಂಗೆ ಸಪೋರ್ಟ್ ಮಾಡಿ ಹ್ಯಾಂಡ್ ಹೋಲ್ಡ್ ಮಾಡಿ ಮಾಡಿಸಿದ್ವಿ. ಅಂಡ್ ಇಟ್ ಈಸ್ ಪಾಸಿಬಲ್. ಹಿ ಇಸ್ ಟೆಲ್ಲಿಂಗ್ 1 ನಿಮಿಷ ಕೂತು ಓದಕ್ ಆಗ್ತಿರ್ಲಿಲ್ಲ. ನೌ ಐ ಆಮ್ ಏಬಲ್ ಟು ಸಿಟ್ ಫಾರ್ ಅಬೌಟ್ 6 hours ಅಂಡ್ ಐ ಆಮ್ ಏಬಲ್ ಟು ರೈಟ್ ಕಂಟಿನ್ಯೂಸ್ಲಿ. 1-2 ಲೈನ್ ಬರೆದ್ರೆ ನನಗೆ ಕಾನ್ಸಂಟ್ರೇಷನ್ ಹೋಗ್ಬಿಡ್ತಿತ್ತು. ಸೊ ಹಂಗಾಗಿ ಈ ಡಿಸಿಪ್ಲಿನ್ ಓವರ್ ಅ ಪೀರಿಯಡ್ ಆಫ್ 3 weeks ತರಬಹುದು, ಮತ್ತೆ ಅದನ್ನೇ ಹಂಗೆ ಕಂಟಿನ್ಯೂ ಮಾಡಬೇಕು. ನಾನು ಹೇಳ್ದಂಗೆ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ಕರೆಕ್ಟ್ ಸ್ಲೀಪ್ ಟೈಮ್ ಇರಬೇಕು ಪ್ರತಿ ದಿವಸ, ಅಂಡ್ ದೆನ್ 45 minutes ಓದ್ಬೇಕು, 5 ನಿಮಿಷ ಬ್ರೇಕ್ ತಗೋಬೇಕು, ಬರೆದು ರೂಢಿ ಮಾಡ್ಕೋಬೇಕು. ಅಂಡ್ ಯಾರಾದ್ರೂ ಒಂದು ಫ್ರೆಂಡ್ನ ಇಟ್ಕೊಂಡು, ತುಂಬಾ ಜನ ಆಗ್ಬಿಟ್ರೆ ಅಲ್ಲಿ ಗದ್ಲ, ಬರೀ ಮಾತಾಡೋದು ಗಾಸಿಪ್ ಆಗ್ಬಿಡುತ್ತೆ. ಒಂದು ಫ್ರೆಂಡ್ ಯಾರಾದ್ರೂ ಇವರ, ಇಫ್ ದೇ ಆರ್ ಆನ್ ದ ಸೇಮ್ ಪೇಜ್, ದೇ ಕ್ಯಾನ್ ಸಿಟ್ ಅಂಡ್ ಡಿಸ್ಕಸ್ ಸೊ ದಟ್ ಹಿ ಕಮ್ಸ್ ಬ್ಯಾಕ್ ಟು ದಟ್ ಸ್ಟ್ರೀಮ್ ಲೈನ್. ಅದಲ್ದಿರ ಅವ್ರಿಗೆ ಮಾನಸಿಕವಾಗಿ ಏನಾದ್ರು ಕಾನ್ಸಂಟ್ರೇಟೇ ಮಾಡಕ್ ಆಗ್ತಿಲ್ಲ, ನಿದ್ದೆ ಬರ್ತಿಲ್ಲ, ಡಿಪ್ರೆಷನ್ ಆಗ್ತಿದೆ, ಒತ್ತಡ ಜಾಸ್ತಿ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಹೆಲ್ಪ್ ಹಿಮ್ 1-on-1. ಓದೋಂತ ಸಂದರ್ಭದಲ್ಲಿ ಸಿಗರೇಟ್ ಸೇದ್ಕೊಂಡು ಓದುವಂತದ್ದು, ಅದ್ರ ಬಗ್ಗೆ ಖಂಡಿತವಾಗ್ಲೂ ತಾವು ದಟ್ ಈಸ್ ಡೇಂಜರಸ್. ಸೊ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಲೈಕ್ ಎ ಟ್ರಾಫಿಕ್ ಸಿಗ್ನಲ್. ಹೆಂಗೆ ಅಂದ್ರೆ ಗ್ರೀನ್, ಆರೆಂಜ್, ರೆಡ್ ಝೋನ್ ಅಂತ ಹೇಳ್ತೀವಿ. ಗ್ರೀನ್ ಅಂದ್ರೆ ದೋಸ್ ಹೂ ಹ್ಯಾವ್ ನಾಟ್ ಟಚ್ಡ್ ಎನಿ ಸಬ್ಸ್ಟೆನ್ಸಸ್, ವೆದರ್ ಇಟ್ ಇಸ್ ಸಿಗರೆಟ್, ಆಲ್ಕೋಹಾಲ್ ಆರ್ ಎನಿ ಅದರ್ ಸಬ್ಸ್ಟೆನ್ಸಸ್. ಅದು ಶುರು ಮಾಡ್ಬಿಟ್ಟಿದೀನಿ ಅಂತಂದ್ರೆ ಅಗೇನ್ ಯು ಹ್ಯಾವ್ ಟು ಡಿಟಾಕ್ಸ್. ಅದಕ್ಕೆ ಕೂಡ ಮೆಡಿಸಿನ್ಸ್ ಇದೆ, ಕೌನ್ಸಿಲಿಂಗ್ ಇದೆ. ಸಿಗರೆಟ್ ಸೇದೋ ಅಂತದ್ದು ಯಾವುದೇ ರೀತಿ ಅದು ಹೆಲ್ಪ್ ಆಗೋದಿಲ್ಲ. ಇಟ್ ಈಸ್ ದ ಮೋಸ್ಟ್ ಅಡಿಕ್ಟಿವ್ ಸಬ್ಸ್ಟೆನ್ಸ್. ನಿಕೋಟಿನ್ ಏನಿದೆ ಸಿಗರೆಟ್ ಅಲ್ಲಿ, ವೆರಿ ವೆರಿ ಅಡಿಕ್ಟಿವ್ ಸಬ್ಸ್ಟೆನ್ಸ್. ಈ ಪೆಥಲಾಜಿಕಲ್ ಗ್ಯಾಂಬ್ಲಿಂಗ್, ಜೂಜಾಟ ಆಡುವಂಥದ್ದು, ಆಪ್ಸ್ ಇಂದ ದುಡ್ಡು ತಗೊಂಡು ಮಾಡುವಂಥದ್ದು, ಇವೆಲ್ಲವೂ ಕೂಡ ಬಹಳ ಕಷ್ಟ ಕೊಡುವಂತಹ ಸಮಸ್ಯೆಗಳು. ಸೊ ಇಫ್ ಯು ಆರ್ ಇನ್ ದ ಇನಿಷಿಯಲ್ ಫೇಸ್, ಅದು ಓಕೆ. ಇಲ್ಲ ಅಡಿಕ್ಷನ್ ಹೋಗ್ಬಿಟ್ಟಿದೀನಿ, ಆಗೋದೇ ಇಲ್ಲ ಅಂದ್ರೆ ಮತ್ತೆ ಯು ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್. ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತಿದೆ, ನಿಕೋ ಗಮ್ಸ್ ಇದೆ, ಬ್ಯುಪ್ರೋಪಿಯನ್ ಅಂತ ಮಾತ್ರೆ ಇದೆ. ಸೊ ಅವೆಲ್ಲವನ್ನು ತಗೊಂಡು ಬಿಡ್ಬೇಕಾಗತ್ತೆ, ಅವರಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ. ಓಕೆ ಮೇಡಮ್. ಮೇಡಮ್ ಮತ್ತೊಂದು ಪ್ರಶ್ನೆ ಇದೆ ಮೇಡಮ್. ಏನ್ ಪ್ರಶ್ನೆ ಅಂತಂದ್ರೆ, ನನ್ನ ಗೆಳತಿ ನನ್ನನ್ನ ಬಿಟ್ಟು ಹೋಗಿದ್ದಾಳೆ, ಬ್ರೇಕಪ್ ಆಗಿದೆ. ಸೊ ನನ್ನನ್ನ ಒಂಟಿತನ ಕಾಡ್ತಾ ಇದೆ. ಸೊ ಇದರಿಂದ ನನಗೆ ಸರಿಯಾದಂತಹ ಫೋಕಸ್ ಅನ್ನ ನಾನು ವಿದ್ಯಾಭ್ಯಾಸದ ಕಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ್ಲೂ ಆಕೆ ನೆನಪು ಬರ್ತಾಳೆ. ಸೊ ಇದಕ್ಕೆ ಏನ್ ಮಾಡೋದು ಅಂತ. ಯಾವುದೇ ಒಂದು ಸ್ನೇಹ ಇರಬಹುದು, ಆ ಸ್ನೇಹದಿಂದ ಅದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಹೋಗಿದ್ದು ಈಗ ಬ್ರೇಕಪ್ ಆಗಿದೆ ಅಂದ್ರೆ ಒಂದು ಸ್ವಲ್ಪ ದಿನ ಬೇಜಾರಾಗುವಂಥದ್ದು ಸಹಜ. ಯಾಕಂದ್ರೆ ಅಷ್ಟು ದಿನ ಸ್ನೇಹನ ಒಂದೇ ದಿನ ಮರೆಯೋಕ್ಕಾಗಲ್ಲ. ದಟ್ ಈಸ್ ಕ್ವೈಟ್ ನಾರ್ಮಲ್, ಬೇಜಾರಾಗ್ತಿರೋದು. ಬಟ್ ಅಗೇನ್ ಹಿ ಹ್ಯಾಸ್ ಟು ಸ್ಟ್ರೀಮ್ ಲೈನ್. ಈಸ್ ಇಟ್ ನಾರ್ಮಲ್ ಬೇಜಾರು, ಅಥವಾ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ, ಏನೂ ಮಾಡಕ್ಕಾಗ್ತಿಲ್ಲ, ಈಸಿ ಸ್ಲಿಪ್ಪಿಂಗ್ ಇನ್ ಟು ಡಿಪ್ರೆಷನ್, ಅದನ್ನ ಅವರು ಗಮನಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಏನಾದ್ರೂ ಹಾಬೀಸ್ ಶುರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಅವ್ರ ಜೊತೆ ಸ್ನೇಹ ಇತ್ತು ಅಂದ್ರೆ ಅವರು ಆಲ್ಮೋಸ್ಟ್ 5-6 hours ಇರ್ಬೋದು, 3-4 hours ಇರಬಹುದು ಅವ್ರ ಜೊತೆ ಸ್ಪೆಂಡ್ ಮಾಡೋದು, ಮಾತಾಡೋದು, ಚಾಟ್ ಮಾಡೋದು. ಇದೆಲ್ಲವೂ ಒಂದು ಲೋನ್ಲಿನೆಸ್ ವಾಯ್ಡ್ ಕ್ರಿಯೇಟ್ ಆಗುತ್ತೆ. ಆ ಸಮಯದಲ್ಲಿ ವಾಟ್ ಎಲ್ಸ್ ಹಿ ಕ್ಯಾನ್ ಡೂ? ಅವ್ರಿಗೇನ್ ಇಷ್ಟನೋ ಅದು. ಇಲ್ಲ ಬೇರೆ ಎಲ್ಲಾದ್ರೂ ಜಿಮ್ಗೆ ಹೋಗ್ತಾರಾ, ವಾಕಿಂಗ್ ಹೋಗ್ತಾರಾ, ಇಲ್ಲ ಕತೆ ಬುಕ್ ಓದ್ತಾರ, ಲೈಬ್ರರಿಗೆ ಹೋಗ್ತಾರ, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಓದ್ತಾರ. ಸೊ ಹಿ ಹ್ಯಾಸ್ ಟು ಕಮ್ ಟು he has to find other hobbies so that that void is not there and that gap is filled. Of course, ಒಂದು 4-6 ವಾರದ ಹೊತ್ತಿಗೆ if he tries, he will be able to come back to the mainstream. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮೇಘನಾ ಅವರೇ ಪ್ರಶ್ನೆಯನ್ನ ಕೇಳಿ, ಅವ್ರದ್ದು ಪ್ರಶ್ನೆ ಇದೆಯಂತೆ. ಮೇಘನಾ ಅವರ ಪ್ರಶ್ನೆ ಕೇಳಿ. ಮೇಘನಾ, ಮ್ಯಾಮ್ ನಮಸ್ತೆ. ಮ್ಯಾಮ್ ನನಗೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಇಟ್ ಕಮ್ಸ್ ಪ್ಲಸ್ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ.
ಸೊ ಹ್ಮ್ ಇದನ್ನ ತಗೊಂಡ್ರೆ ನಿಮ್ಗೆ ನಿದ್ದೆ ಬರುತ್ತೆ, ಸ್ಟ್ರೆಸ್ ರಿಲೀಫ್ ಆಗತ್ತೆ ಅಂತ. ಹ್ಮ್ ಬಟ್ ನನ್ಗ ಮಾತ್ರೆ ತಗೊಂಡ್ಮೇಲೂ ಕೂಡ ನಿದ್ದೆ ಬರ್ತಾ ಇಲ್ಲ ರಾತ್ರಿ. ಹ್ಮ್ ಸುಮಾರು ಹ್ಮ್ 3 ತಿಂಗಳಾಯ್ತು ಮ್ಯಾಮ್ ನಿದ್ದೆ ಮಾಡಿದ್ ಹ್ಮ್ ಸರಿಯಾಗಿ. ಹ್ಮ್ ಬಟ್ ಏನಂದ್ರೆ ಮಧ್ಯಾಹ್ನ ನಿದ್ದೆ ಬರುತ್ತೆ, ಇಲ್ಲ ಯಾವ್ಯಾವ್ದೋ ಟೈಮಿಂಗ್ ನಿದ್ದೆ ಬರುತ್ತೆ. ಹ್ಮ್ ಹ್ಮ್ ರಾತ್ರಿ ಹೊತ್ತು ಯಾವ ನಿದ್ದೆನೆ ಊರಲ್ಲಿದ್ದೀರಾ ಬರಲ್ಲ ನೀವು? ಮ್ಯಾಮ್ ನನ್ಗೆ. ಹಲೋ. ಮ್ಯಾಮ್ ನಾನ್ ಮೈಸೂರು. ಹಾ, ಸೊ ಮೈಸೂರಲ್ಲಿ ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮಾಲಿನಿ ಅಂತ ಟ್ಯಾಬ್ಲೆಟ್ ಇದ್ದಾರೆ, ಇಂದ ನಾನ್ ಅಲ್ಲಿ ನಿದ್ದೆ ಹೋಗಿ ಮಾಡಬಾರ್ದು, ತೋರಿಸಿ. ನ್ಯಾಚುರಲ್ ಆಗಿ ನನ್ಗೆ ಹಂಗೆ ನಿದ್ದೆ ಶಿ ಬರ್ಬೇಕು ವಿಲ್ ಬಿ ಮ್ಯಾಮ್. ಏಬಲ್ ಟು ಟಾಕ್ ಟು ಯು ಅಂಡ್ ಶಿ ವಿಲ್ ಗೈಡ್ ಯು. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಮೇಘನಾ? ಎಸ್ ಮ್ಯಾಮ್. ಹಾ, ನೀವು ನಿದ್ದೆ ಬರ್ದೇ ಇರೋದ್ರಿಂದ ನಾನು ಈ ತರ ಝೂಮ್ ಅಲ್ಲಿ ಮಾತ್ರೆ ಸಜೆಸ್ಟ್ ಮಾಡೋದು ಸರಿ ಹೋಗಲ್ಲ. ಸೊ ಯು ಓಕೆ ಗೋ ಟು ಅ ನಿಯರ್ ಬೈ ಸೈಕ್ಯಾಟ್ರಿಸ್ಟ್. ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ ಮೈಸೂರಲ್ಲಿ, ಡಾಕ್ಟರ್ ಮಾಲಿನಿ ಅಂತ ಡಾಕ್ಟರ್ ಇದ್ದಾರೆ ಅಲ್ಲಿ. ನೀವು ಅವ್ರನ್ನ ಭೇಟಿ ಮಾಡಿಬಿಟ್ಟು ಸರಿಯಾದ ಸೂಕ್ತವಾದ ಮೆಡಿಸನ್ ತಗೊಳ್ಳಿ. ವಿದಿನ್ 1 ವೀಕ್ ಯು ವಿಲ್ ಸ್ಟಾರ್ಟ್ ಸ್ಲೀಪಿಂಗ್ ನಾರ್ಮಲಿ. ಓಕೆ ಮ್ಯಾಮ್, ಹ್ಮ್, ಥ್ಯಾಂಕ್ ಯು ಮ್ಯಾಮ್. ಎಸ್. ಪ್ರಶ್ನೆ ಇದ್ರೆ ಕೇಳಿ. ಒಂದ್ ಪ್ರಶ್ನೆ ಮೇಡಮ್, ಇನ್ನೊಂದೇನು ಅಂದ್ರೆ ಹೇಳಿ. ಫಿಯರ್ ಆಫ್ ಫೇಲ್ಯೂರ್ ಮೇಡಮ್, ಫಿಯರ್ ಆಫ್ ಹ್ಮ್ ಫೇಲ್ಯೂರ್ ಬಗ್ಗೆ. ಹ್ಮ್ ಸೊ ಹ್ಮ್ ನಾನು ಸೋತೋಗ್ಬಿಡ್ತೀನೇನೋ, ನಾನು ಫೇಲ್ ಆಗ್ಬಿಡ್ತೀನೇನೋ, ಜನ ಆಡ್ಕೊಬಿಡ್ತಾರೆ ಹ್ಮ್ ಅನ್ನೋ ಎಲ್ಲೋ ಒಂದು ಮನಸ್ಸು, ಒಂದು ಚಿಂತೆ ನನ್ನ ಕಾಡ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ. ದಟ್ಸ್ ವಾಟ್ ಐ ವಾಸ್ ಟೆಲಿಂಗ್. ಮೊದಲಿಂದನೂ ಈ ಇಂಟರ್ನಲ್ ಟೆನ್ಷನ್ಸ್, ಇಂಟರ್ನಲ್ ಸ್ಟ್ರೆಸರ್ಸ್, ಎಕ್ಸ್ಟರ್ನಲ್ ಸ್ಟ್ರೆಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಂಟರ್ನಲ್ ಸ್ಟ್ರೆಸರ್ಸ್ ಬಂದು ನಮ್ಮಿಂದಾನೇನೆ ನಾವೇ ನಮ್ಮ ಮೇಲೆ ಹಾರ್ಷ್ ಆಗಿರುವಂಥದ್ದು. ಸೊ ಯಾರೇನ್ ಅನ್ಕೋತಾರೋ, ನನಗೆ 100 ಮಾರ್ಕ್ಸೇ ಬರಬೇಕು, ಪಾಸ್ ಆಗ್ಲೇಬೇಕು, ಜಡ್ಜ್ ಆಗ್ಲೇಬೇಕು, ಒಂದೇ ಸರಿ ಪಾಸ್ ಆಗ್ಬೇಕು. ಸೊ ಈ ಟೆನ್ಷನ್ಸ್ ಅಲ್ಲಿ ಓದೋದನ್ನೇ ಬಿಟ್ಟು ಬಿಡ್ತೀವಿ. ಸೊ ಯು ಹ್ಯಾವ್ ಟು ಪುಟ್ ಯುವರ್ ಬೆಸ್ಟ್ ಎಫರ್ಟ್ಸ್ ಅಂಡ್ ರಿಸಲ್ಟ್ಸ್ ಯು ಕೆನಾಟ್ ಥಿಂಕ್. ಈ ಫಿಯರ್ ಆಫ್ ಫೇಲ್ಯೂರ್ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ನೀವು ಓದ್ಲಿಕ್ಕೇನೆ ಆಗಲ್ಲ ಅಲ್ಲ. ಸೊ ದ್ಯಾಟ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್ ಆಕ್ಚುಲಿ, ಅಲ್ವಾ? ಸೊ ಹಿಂಗಾಗಿ ಈ ನಮ್ಮ ಮೇಲೆ ನಾವೇ ಒತ್ತಡವನ್ನ ಹೇರ್ಕೊಳ್ಳೋದನ್ನ ಕಡಿಮೆ ಮಾಡ್ಕೋಬೇಕು. ಬಿಕಾಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಡಾಕ್ಟ್ರೇ ನನಗೆ ಬರೀ ನೆಗೆಟಿವ್ ಥಾಟ್ಸೇ ಬರ್ತಿದೆ ಅಂದ್ರೆ ಅಗೇನ್ ಬೆಟರ್ ಟು ಮೀಟ್ ಅ ಸೈಕ್ಯಾಟ್ರಿಸ್ಟ್. ಸೊ ದಟ್ ಅವ್ರಿಗೆ ಏನ್ ತೊಂದರೆಗಳಾಗ್ತಿದೆ ಅದ್ರ ಮೇಲೆ ನಾವು ಮೆಡಿಸಿನ್ಸ್ ಬೇಕಾ, ಬರೀ ಕೌನ್ಸಿಲಿಂಗ್ ಸಾಕಾ, ದಟ್ ವೇ ವಿ ಕ್ಯಾನ್ ಹೆಲ್ಪ್. Otherwise, this fear of failure, if you keep training your brain in that negative direction, ಆ ಒತ್ತಡದಿಂದನೇ ಅವರು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ. ಥ್ಯಾಂಕ್ ಯು ಮ್ಯಾಮ್. And ಹರಿಣಿ ಅವರ definitely hard work and understand and talk, and the method what I told, writing, reading, rereading, recalling, ಇದೆಲ್ಲವೂ ಇಂಪಾರ್ಟೆಂಟ್. ಬಟ್ ಹಾರ್ಡ್ ವರ್ಕ್ ಮಾಡ್ದಿರಾ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಶ್ರೀಧರ್ ಏನೋ ಅಲ್ಲ ಹ್ಯಾಂಡ್ ರೈಸ್. ಅಲ್ಲ ಮೇಡಮ್, ಇನ್ನ ನಮಸ್ಕಾರ ಮೇಡಮ್, ನಮಸ್ಕಾರ. ಅವ್ರು ಆಲ್ರೆಡಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ ಫೈನ್. ಅವ್ರ ನೆಕ್ಸ್ಟ್ ಪ್ರಶ್ನೆಯನ್ನ ಬೇರೆಯವ್ರಿಗೆ ಅವಕಾಶ ಕೇಳಿದಲ್ಲಿ ಕೊಡೋಣ. ಇರೋರ್ಗೆ ಅವಕಾಶವನ್ನ ಕೊಟ್ಬಿಟ್ಟು ಖಂಡಿತ ತದನಂತರ ಖಂಡಿತ ಅವ್ರ ಪ್ರಶ್ನೆ ಅವ್ರಿಗೆ ಕೇಳೋ ಖಂಡಿತ. ಅವಕಾಶ ಶ್ರೀಧರ್ ಅವರು ಕೊಡೋಣ. ನನ್ನ ನಂಬರ್ ಕೊಡಿ, ಅವ್ರು ವಾಟ್ಸಪ್ ಮಾಡ್ಲಿ ನಂಗೆ ಆಮೇಲೆ. ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಸಮಯ ಹರಿಣಿ ಅವರ ಇದ್ರೆ ಸೊ ಪ್ರಶ್ನೆ ಎನಿ ಅದರ್ ಕೇಳಿ. ಕ್ವೆಶ್ಚನ್? ಐ ಆಮೇಲೆ ಹ್ಯಾವ್ ಸಮಯ ಅನದರ್ ಇದ್ರೆ ಅವಕಾಶ ಮೀಟಿಂಗ್ ಇನ್ ಕೊಡಿ. ಹರಿಣಿ ಅವ್ರ ನೆಕ್ಸ್ಟ್ 5 ಪ್ರಶ್ನೆ ಕೇಳಿ. minutes. ಮ್ಯಾಮ್ ಒಂದ್ ಡೌಟ್ ಪುರುಷೋತ್ತಮ್ ಇದೆ. ಸರ್, ಎಸ್ ಮೇಡಮ್. ನನಗೆ ಇನ್ನೊಂದು ಮೀಟಿಂಗ್ ಇದೆ, ಇನ್ನೊಂದು 2-3 ನಿಮಿಷದಲ್ಲಿ ನಂಗೆ ಪರ್ಮಿಷನ್ ಕೊಡ್ಬೇಕು ಲಾಗ್ ಆಫ್ ಆಗಕ್ಕೆ. ಎಸ್ ಮೇಡಮ್. ಲಾಸ್ಟ್ ಯು ಕ್ಯಾನ್ ಶೇರ್ ಮೈ ನಂಬರ್, ದೇ ಕ್ಯಾನ್ ವಾಟ್ಸ್ಆಪ್ ಮೀ. ಎಸ್ ಮೇಡಮ್, ಲಾಸ್ಟ್ ಯಾ, ಪ್ರಶ್ನೆ ಕೊಡ್ತೀನಿ ಮೇಡಮ್. ಹರಿಣಿ ಅವರ ಎಸ್. ಲಾಸ್ಟ್ ಪ್ರಶ್ನೆ ಕೇಳ್ಬೇಡಿ. ಎಸ್ ಸರ್. ಮ್ಯಾಮ್ ಇವಾಗ ಓದಕ್ ಕುತ್ಕೊಂಡಾಗ ನಿದ್ದೆ ಬರ್ತಾ ಇರುತ್ತೆ ತುಂಬಾ, ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ ಓದ್ಬೇಕು ಅಂತ. ಬಟ್ ಏನಂದ್ರೆ ಬುಕ್ ಹಿಡಿದ್ರೆ ಸಾಕು ನಿದ್ದೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಟೈಮ್ ಬುಕ್ ಹಿಡಿದ್ರೆ ಇದ್ದಾಗ ಆರಾಮಾಗಿ ಇರ್ತೀನಿ. ಸೊ ಬುಕ್ ಹಿಡಿದ್ರೆ ಸ್ವಲ್ಪ ಕುತ್ಕೊಂಡು ಓದೋವರೆಗೂ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದು ನಿದ್ದೆ ಬರುತ್ತೆ ಓದ್ಬೇಕಾದ್ರೆ. ಯಾಕಾಗ್ತಿದೆ ಅಂತ. ಅಲ್ಲ, ಯೂಶುವಲಿ ನೀವು ಕರೆಕ್ಟ್ ಆಗಿ 8 ಅವರ್ ನಿದ್ದೆ ಮಾಡ್ತಾ ಇದ್ದೀರಾ ರಾತ್ರಿ? ಸಮ್ ನಾನು ಟೈಮ್ ಮಾಡ್ತೀನಿ ಹೇಳ್ದಂಗೆ ಮ್ಯಾಮ್, ಈಗ 11 ಗಂಟೆ ಒಂದ್ ಫಿಕ್ಸ್ಡ್ ಟೈಮ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಅದೊಂದ್ ಸ್ವಲ್ಪ ಹಾ, ಸೊ ಟೈಮಿಂಗ್ಸ್ ಇಲ್ಲ ಮ್ಯಾಮ್. ಅದನ್ನೇ ನಾನು ಹೇಳಿದ್ದು ಹರಣಿ ಅವರೇ. ಆ ಡಿಸಿಪ್ಲಿನ್ ಅಂಡ್ ಸರ್ಕೇಡಿಯನ್ ರಿದಮ್ ಇನ್ ದ ಬ್ರೈನ್ ಇರುತ್ತೆ. ಸೊ ಡೆಫಿನೆಟ್ಲಿ ಯಾರ್ಯಾರು ನಾವು ಸ್ಟೂಡೆಂಟ್ಸ್ ಇರ್ತೀವಿ, ಏನೇನ್ ಎಕ್ಸಾಮ್ ತಗೋತೀವಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಫಿಕ್ಸ್ ಯುವರ್ ಸ್ಲೀಪ್ ಟೈಮ್. ಅದು ಏನೇ ಇರ್ಲಿ, ನಾಳೆ ಎಕ್ಸಾಮ್ ಇದ್ರೂ ಕೂಡ ದಟ್ 8 hours ಆಫ್ ಗುಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ, ಇಡೀ ರಾತ್ರಿ ಓದ್ಬಿಡೋದು, ಬೆಳಿಗ್ಗೆ ಎದ್ದು ಮಲ್ಕೊಂಡ್ಬಿಡೋದು.
ಮೆಲಟೋನಿನ್ ಒಂದೇನಿದೆ ಕೆಮಿಕಲ್, ಅದು ರಾತ್ರಿ ಸೆಕ್ರೀಟ್ ಆಗುತ್ತೆ, ಅದು ಕತ್ಲಲ್ಲಿ ಸೆಕ್ರೀಟ್ ಆಗುತ್ತೆ, ಪ್ಲಸ್ ಬ್ರೈನ್ ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಏನೇನು ಡೇ ರೆಸಿಡ್ಯೂಸ್ ಇರುತ್ತೆ ಅದೆಲ್ಲ ಸೆಟಲ್ ಆಗ್ಬೇಕು ಅಂಡ್ ಬ್ರೈನ್ ಶುಡ್ ಬಿ ಫ್ರೆಶ್ ಇನ್ ದ ಮಾರ್ನಿಂಗ್ ಅಲ್ವಾ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ನಿಯಮಿತವಾದ ಒಂದು ಬ್ಯಾಲೆನ್ಸ್ಡ್ ಫುಡ್ ಫೀಸ್ಟಿಂಗ್ ಫಾಸ್ಟಿಂಗ್ ಎರಡೂ ಮಾಡಬಾರ್ದು. ಸೊ ಎಷ್ಟು ಬೇಕಷ್ಟು ಪ್ರೋಟೀನ್ ಇದೆಲ್ಲ ಬ್ಯಾಲೆನ್ಸ್ಡ್ ಫುಡ್ ತಗೋಬೇಕು. ಕರೆಕ್ಟ್ ಆದ 8 ಅವರ್ ನಿದ್ದೆ ಮಾಡಿದ್ರೆ ನೀವು ಪುಸ್ತಕ ಹಿಡಿದಾಗ ನಿದ್ದೆ ಬರಲ್ಲ. ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ತಿದ್ದೀರಾ ಅದನ್ನು ನೀವು ನೋಡ್ಕೊಳ್ಳಿ. ಬಿಕಾಸ್ ಇಫ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ರೀಡಿಂಗ್ ಐ ವಿಲ್ ಡೆಫಿನೆಟ್ಲಿ ಫೀಲ್ ಸ್ಲೀಪಿ. ಸೊ ಅರ್ಥ ಮಾಡ್ಕೊಂಡು ಓದ್ಬೇಕು. ನೀವು ರಾತ್ರಿ ಕರೆಕ್ಟ್ ಆಗಿ 8 ಅವರ್ ನಿದ್ದೆ ಮಾಡಿದೀರಾ ಅಂದ್ರೆ ಪುಸ್ತಕ ಹಿಡಿದಾಗ ನಿದ್ದೆ ಬರಲ್ಲ. ಅದನ್ನ ನೀವು ಸ್ಟ್ರೀಮ್ ಲೈನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಓಕೆ. Yes, madam. So one more question. Is it comfortable for you, ma'am? ಅದೇ ನಾನು ಇನ್ 1 minute ಅಲ್ಲಿ ಇನ್ನೊಂದಕ್ಕೆ ಜಾಯಿನ್ ಆಗ್ಬೇಕು. Yes, madam. No problem, madam. No problem, madam. ನನ್ನ ನಂಬರ್ ಕೊಟ್ಬಿಡಿ, ಅವ್ರು Yes, ವಾಟ್ಸ್ಆಪ್ madam. ಮಾಡಿ. Yes, madam. Yes, madam. We will share your ನಾನ್ number. madam. ನಾವು ಜಡ್ಜ್ ಸರ್ಗೆ ಮಾತಾಡಕ್ ಬಿಡ್ಲಿಲ್ಲ. ಅದೇ ಈಗ ಸಾಹೇಬ್ರು ಅವರು ಅಧ್ಯಕ್ಷತೆ ಭಾಷಣವನ್ನ ಮಾಡ್ತಾರೆ, ಅಧ್ಯಕ್ಷತೆ ಒಂದು ಇದ್ ಮಾಡ್ತಾರೆ ಮೇಡಮ್. ಸೊ ಇಫ್ ಯು I ಆರ್ want ಸೋ to ಮಚ್ stay ಇನ್ for ಹರಿ. sirs. ಇಲ್ಲ ಸರ್, ಭಾಷಣ ಮುಗಿಸಿ ನಾನು ಲಾಗ್ ಆಫ್ ಆಗ್ತೀನಿ. Yes, madam. So I request Dr. Baba Saheb Jinaralkar to give us presidential speech. ಎಲ್ರಿಗೂ ನಮಸ್ಕಾರ. ಮೇಡಮ್ ಬಹಳ ತುಂಬಾ ಅದ್ಭುತವಾಗಿ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ತುಂಬಾ ಆ ವಿಷಯದಲ್ಲಿ 26 ವರ್ಷಗಳ ಪರಿಣಿತಿ ಇದೆ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಮತ್ತು ಪರೀಕ್ಷಾರ್ಥಿಗಳಿಗೆ ಈ ಮೆಂಟಲ್ ಹೆಲ್ತ್ ಅಂದ್ರೆ ಏನು, ಮೆಂಟಲ್ ಸ್ಟ್ರೆಸ್ ಅಂದ್ರೆ ಏನು, ಅದು ಹೆಂಗೆ ಓವರ್ಕಮ್ ಮಾಡಬೇಕು, ನಾವು ಹೇಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಕಿವಿ ಮಾತುಗಳನ್ನ ಅವ್ರು ಹೇಳಿ ನಮ್ಮ ಎಲ್ಲ ಪರೀಕ್ಷಾರ್ಥಿಗಳಿಗೆ ಅವರು ಹುರಿದುಂಬಿಸಿದ್ದಾರೆ. ಆದ್ದರಿಂದ ನಾನು ವಿಧಿಪ್ರಜ್ಞಾ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಿಂದ ಮೇಡಮ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಮೇಡಮ್. ಸೊ ಈ ಒಂದು ಥ್ಯಾಂಕ್ ಯು ಕಾರ್ಯಕ್ರಮ ಸರ್, ಥ್ಯಾಂಕ್ ಯು ಪುರುಷೋತ್ತಮ್ ಸರ್ ಫಾರ್ ದ ಥ್ಯಾಂಕ್ ಯು ಆಪರ್ಚುನಿಟಿ ಸೋ ಮಚ್ ಮೇಡಮ್. ಅಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಎಕ್ಸಾಮ್ ಗೋಯಿಂಗ್ advocates. Thank you so much, ma'am. We will definitely we will invite you for another session also, madam. Yes. Thank you so much, madam. Thank you, so sir. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ನಾನು ಭಾವಿಸ್ತೀನಿ. ಮೇಡಮ್ ನಂಬರ್ನ ನಾನು ಶೇರ್ ಮಾಡ್ತೀನಿ ಎಲ್ಲಾ ಗ್ರೂಪಿನಲ್ಲೂ. ಮೇಡಮ್ ನನ್ನ ತಾವು ಬಿಡುವಿನ ಸಮಯದಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್. ಮುಂದಿನ ಕಾರ್ಯಕ್ರಮವನ್ನ ಗ್ರೂಪಿನಲ್ಲಿ ಶೇರ್ ಮಾಡಲಾಗುತ್ತದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.